Not just your profession, ನಿಮ್ಮ daily routine ಕೂಡ curiosity ಜಾಸ್ತಿ ಆಗ್ತಿದೆ. Why you don't have a breakfast then? Okay, orthopedic surgeon will do the surgery. Who decides who needs surgery, who needs physiotherapy? When you are physically not fit, there is a very high chance she is such a humble person. Okay, so she will come and say, Namaste, Dr. Sam. Hi everyone, welcome to the Yaana podcast. ಇವತ್ತಿನ ಪಾಡ್ಕಾಸ್ಟ್ಗೆ ಗೆಸ್ಟ್ ಆಗಿ ಬಂದಿರೋರನ್ನ ಒನ್ ಆಫ್ ದ ಬ್ರಿಲಿಯಂಟ್ ಮೈಂಡ್ ಇನ್ ಸ್ಪೋರ್ಟ್ಸ್ ಅಂತಲೇ ಹೇಳ್ಬೋದು. ಇದುವರೆಗೂ ನಮ್ಮ ಪಾಡ್ಕಾಸ್ಟಲ್ಲಿ ಸುಮಾರು ವಿಷಯಗಳ ಬಗ್ಗೆ ತುಂಬ ಡೀಪಾಗಿ ಡಿಸ್ಕಸ್ ಮಾಡಿದ್ದೀವಿ. ಆದರೆ ಇವ್ರಿಗೆ ತಿಳಿದಿರುವಂಥ ವಿಷಯಗಳನ್ನ ಡೀಪಾಗಿ ಕವರ್ ಮಾಡೋಕ್ಕೆ ಒಂದೆರಡು ಪಾಡ್ಕಾಸ್ಟು ಸಾಲಲ್ಲ. ನಮ್ಮ ದೇಶದ ಹೆಮ್ಮೆಯ ಕ್ರೀಡಾಪಟುಗಳಾದ ಮೇರಿಕೋಮ್ ಮತ್ತು ನೀರಜ್ ಚೋಪ್ರಾ ಅವರ ಚಿಕಿತ್ಸೆಯಲ್ಲಿ ಭಾಗಿಯಾದಂಥ ಕನ್ನಡಿಗ, ಲೆಟ್ಸ್ ವೆಲ್ಕಮ್ ಡಾಕ್ಟರ್ ಭರತ್ ಕುಮಾರ್, ಹೂ ಇಸ್ ಅ ಸ್ಪೋರ್ಟ್ಸ್ ಮೆಡಿಸಿನ್ ಡಾಕ್ಟರ್ ಆ್ಯಂಡ್ ಆಲ್ಸೋ ಅ ನ್ಯೂಟ್ರಿಷನಿಸ್ಟ್. ಇವತ್ತಿನ ಪಾಡ್ಕಾಸ್ಟಲ್ಲಿ ನಮ್ಮ ಹೆಲ್ತ್ಗೆ ಬೇಕಾದಂಥ ನ್ಯೂಟ್ರಿಷನ್ಸ್ ಆ್ಯಂಡ್ ಆ ಒಂದು ಹೆಲ್ತ್ನ ಕಾಪಾಡ್ಕೊಳ್ಳೋಕ್ಕೆ ಬೇಕಾದಂಥ ಪ್ರಿಕಾಷನ್ಸ್, ಪ್ರಿವೆನ್ಷನ್ಸ್, ಬಾಡಿ ಅಸೆಸ್ಮೆಂಟ್ ಆ್ಯಂಡ್ ಇದೆಲ್ಲದ್ರ ಮೇಲೆ ನಡೆದಂಥ ರಿಸರ್ಚ್, ಆ ರಿಸರ್ಚಿಂದ ಬಂದಂಥ ಇನೋವೇಷನ್ಸ್, ಆ ಇನೋವೇಷನ್ಸಿಂದ ನಾವು ಕಂಡಂಥ ಟೆಕ್ನಾಲಜಿ, ಇದೆಲ್ಲದ್ರ ಬಗ್ಗೆ ಮಾತಾಡೋಣ. ಇನ್ನು ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ಪಾಡ್ಕಾಸ್ಟ್. ಒಂದು ನಿಮಿಷ ವೇಟ್. ನಾನು ನಿಮ್ಮ ನಿಶಾಂತನ್, ಮೇಗಳಮನೆ. Hi sir, welcome to the Yaana podcast. Thanks, Nishanth. Thank you so much for inviting. Yes sir. So, ನಿಮ್ಮ ಪ್ರೊಫೆಷನ್ನು ಆ್ಯಂಡ್ ನಿಮ್ಮ ವರ್ಕ್ ಲೈಫು, ನಿಮ್ಮ ಡೈಲಿ ರೂಟೀನ್ ಲೈಫು ಎಲ್ಲ ಅದ್ರ ಬಗ್ಗೆ ಎಲ್ಲ ತುಂಬ ನನಗೆ ಕ್ಯೂರಿಯಾಸಿಟಿ ಇದೆ. ಬಿಕಾಸ್ ದ ಟರ್ಮ್ ಸ್ಪೋರ್ಟ್ಸ್ ಮೆಡಿಸಿನ್ ಡಾಕ್ಟರ್ ಅನ್ನೋದು ತುಂಬ ಒಬ್ಬ ನಾರ್ಮಲ್ ಪರ್ಸನ್ಗೆ ತುಂಬ ಕಾಂಪ್ಲಿಕೇಟೆಡ್ ಅನಿಸುತ್ತೆ. ಸೊ ಪ್ಲೀಸ್ ಐ ವಾಂಟ್ ಲಿಸನ್ ಫ್ರಮ್ ಇನ್ ಯೋರ್ ವರ್ಡ್ಸ್. ಪ್ಲೀಸ್ ಟೆಲ್ ಅಸ್ ಅಬೌಟ್ ಯುವರ್ ವರ್ಕ್ ಲೈಫ್ ರೂಟೀನ್ ಆ್ಯಂಡ್ ಯುವರ್ ಡೈಲಿ ಲೈಫ್ ಹೇಗೆ ನಡೆಯುತ್ತಿದೆ ಅಂತ. See, I wake up by 6. Okay, so help my wife in cooking. Oh nice, that's nice. So then send away my 2 sons. Nice. Then I have to drop my daughter. I have a daughter. Nice. So and then I go to the gym, and I have a gym inside my clinic. Okay. So then I train there 4 days a week. 4 days a week. Okay. So Monday, Tuesday, Thursday, Friday. I mean, is it like optimal 4 days in a week? ನಾವು ಇದು ಮಾಡಿ ಅಷ್ಟೇ ಮಾಡೋಕ್ಕಾಗೋದು. ಸಿ ವರ್ಕೌಟ್ ಮಾಡೋದೊಂದು, ಬಟ್ ರಿಕವರಿ ಆಲ್ಸೋ ಆಗಬೇಕಲ್ಲ. Okay, so 1 hour is an intense training. Then I take a shower and then I sit for work. Nice. I don't have breakfast. Okay. So I sit for work, then I take a break around 2 o'clock, have my lunch. Okay. Then work goes on till 7, come back home. Okay. ಮತ್ತೆ ಮನೆ ಕೆಲಸ. ನಾಟ್ ಜಸ್ಟ್ ಯುವರ್ ಪ್ರೊಫೆಷನ್, ನಿಮ್ಮ ಡೈಲಿ ರೂಟೀನ್ ಕೂಡ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ. ವೈ ಯು ಡೋಂಟ್ ಹ್ಯಾವ್ ಅ ಬ್ರೇಕ್ಫಾಸ್ಟ್ ಅಂತ ಅಂದ್ಬಿಟ್ಟು, ಬಿಕಾಸ್ ಯು ಜಸ್ಟ್ ಟೋಲ್ಡ್ ಐ ನಾಟ್ ಹ್ಯಾವ್ ದ ಬ್ರೇಕ್ಫಾಸ್ಟ್ ಅಂತ ತುಂಬ ಸ್ಟ್ರೆಸ್ ಮಾಡಿ ಹೇಳಿದ್ರಿ. ವೈ ಇಸ್ ದ್ಯಾಟ್ ಸೊ? ಓಕೆ, ಸಿ ಇವತ್ತಿನ ದಿನ ವಾಟ್ ಎವರ್ ವಿ ಕನ್ಸ್ಯೂಮ್ ಇಸ್ ದ ಫುಡ್ ಇಸ್ ಬೀಂಗ್ ವೆರಿ ಟಾಕ್ಸಿಕ್. Okay, and so best detox today is fasting. So not that I don't have a coffee, I have a coffee in the morning or tea in the morning. Okay, but then delaying the breakfast is like extending that period of fasting which started after your last meal at night. So extend it till 11, 12, 1, whatever. Okay, patient ಬಂದ್ಬಿಟ್ರೆ obviously 3-4 ಕೂಡ ಒಂದ್ಸಲ ಲಂಚ್ ಆಗಿರೋದಿದೆ. Okay, so ನೈಸ್. ಸೊ ಹೌ ಇಸ್ ದ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಗೋಯಿಂಗ್ ಆನ್? ಇದ್ರ ಮಧ್ಯೆ ಯಾವಾಗ ಮಾಡ್ತೀರಾ? ಯಾವಾಗನಾ? ಸೊ ಓಕೆ, ಮೈ ವೈಫ್ ಕಮ್ಸ್ ಬ್ಯಾಕ್ ಫ್ರಮ್ ಸ್ವಿಮ್ಮಿಂಗ್ ಅಟ್ 9:15 ಇಂದ 9:45 is the content time. In 15 minutes I'll edit ಮಾಡಿ 10 o'clock we post. That's so nice. Okay. Oh, it just happens in 1 hour. So no pre-planned. So we just plan, okay, in topic, okay, then 5 minutes I read up. Okay, so then direction is done, videography is done. Allinda alle. So there is no planned content till date. Nice. I wonder how you get so much of topics to speak on. Andre like ತುಂಬ ಡೀಟೇಲ್ಡ್ ಆಗಿ ಅನ್ಸುತ್ತೆ. ಇಫ್ ಸಮನ್ ಸೀಸ್ ದ ವಿಡಿಯೋ, ತುಂಬ ಓಕೆ ಪ್ಲಾನ್ ಮಾಡಿದ್ದಾರೆ ವಿಡಿಯೋನ ಅಂತ ಅನ್ಸುತ್ತೆ. ಬಟ್ ಯು ಆರ್ ಟೆಲಿಂಗ್ ಲೈಕ್ ಒಂದು ಹಾಫ್ ಆನ್ ಅವರಲ್ಲಿ ಮುಗಿಸ್ಬಿಡ್ತೀವಿ ಕಾಂಟೆಂಟ್ ಅಂತ. ದಟ್ಸ್ ಸೋ ಗುಡ್. ಲೈಕ್ ಹೌ ಡು ಕಮ್ ಅಪ್ ವಿತ್ ಟಾಪಿಕ್ಸ್ ಆ ವಿಡಿಯೋಸ್ಗೆಲ್ಲ? ಟಾಪಿಕ್ಸ್ ಇಸ್ ಬೇಸಿಕಲಿ ದಿ ಯೂಸರ್ಸ್ ಕ್ವೆಶ್ಚನ್. ಇನಿಷಿಯಲಿ ಏನಂದ್ರೆ ವಿ ಸ್ಟಾರ್ಟೆಡ್ ಆಫ್ ರ್ಯಾಂಡಮ್ಲಿ. ಓಕೆ, ಸೊ ಇವಾಗ ಯೂಸರ್ಸ್ ಏನು ಕೇಳ್ತಾರೋ ಓಕೆ ಅದನ್ನ ಕಾನ್ಸೆಪ್ಷನಲೈಸ್ ಮಾಡಿಕೊಂಡು ಓಕೆ ಅದನ್ನ ಮೈ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್ ಟು ಸಿಂಪ್ಲಿಫೈ ಇಟ್. The moment I open my mouth, it becomes a lot of science. Okay, so then
my wife sort of mellows down. Oh, hey, stop. Yeah. ಅಂತ ಅಂದ್ಬಿಟ್ಟು. So it makes it simple. ಆಸ್ ಐ ಟೋಲ್ಡ್ ಲೈಕ್ ಅಗೈನ್ ತುಂಬ ಸೂಕ್ಷ್ಮ ವಿಚಾರನ ತುಂಬ ಎಂಟರ್ಟೈನಿಂಗ್ ಆಗಿ ಕಂಟೆಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ದಟ್ಸ್ ವೆರಿ ಗುಡ್ ಆ್ಯಂಡ್ ಯುವರ್ ಸನ್ ಇಸ್ ಡೂಯಿಂಗ್ ಗ್ರೇಟ್. ವಿ ಆಲ್ ಲವ್ ದ ವೇ ಯು ಕಾನ್ವರ್ಸ್ ವಿತ್ ಈಚ್ ಅದರ್. ತುಂಬ ಚೆನ್ನಾಗಿ ಮಾತಾಡಿಕೊಂಡು ಲೈಕ್ ಯು ಪುಟ್ ಔಟ್ ಗುಡ್ ಇನ್ಫಾರ್ಮೇಷನ್ ಔಟ್ ದೇರ್. ಸೊ ಆ್ಯಂಡ್ ಸರ್ ನಿಮ್ಮ ಒಂದು ಪ್ರೊಫೆಷನಲ್ಲಿ ಆಸ್ ಐ ಟೋಲ್ಡ್ ಅಗೈನ್ ನಿಮ್ಮ ಪ್ರೊಫೆಷನ್ ಅಂತಂದರೆ ನಮಗೆ ತುಂಬ ಕಾಂಪ್ಲಿಕೇಟೆಡ್. ಸ್ಪೋರ್ಟ್ಸ್ ಮೆಡಿಸಿನ್ ಅಂತಂದರೆ ಐ ಗೆಸ್ ಯು ಆರ್ ಇಂಟು ಲೈಕ್ ಸ್ಪೋರ್ಟ್ಸ್ ಅನ್ನೋದೇ ತುಂಬ ಜನ ಕಡಿಮೆ ಇದು ಮಾಡ್ತಿರ್ತಾರೆ. ಅದರಲ್ಲೂ ಸ್ಪೋರ್ಟ್ಸ್ ಮೆಡಿಸಿನ್ ಡಾಕ್ಟರ್ ಅಂತ ಸಪ್ರೇಟ್ ಆಗಿದ್ದಾರೆ ಅಂತಂದರೆ ಐ ಗೆಸ್ ಇಟ್ ವಿಲ್ ಬಿ ಮೋರ್ ಆಫ್ ಡಿಟೇಲಿಂಗ್ ಇರುತ್ತೆ ಅನಿಸುತ್ತೆ ಅಂತೆಲ್ಲ ನಮಗೆ ಅನಿಸುತ್ತೆ ಲೈಕ್ ನಾರ್ಮಲ್ ಪರ್ಸನ್ಸ್ಗೆ. ಬಟ್ ಇನ್ ಯೋರ್ ವರ್ಡ್ಸ್ ಹೇಳಿ ಲೈಕ್ ಹೌಸ್ ಅ ಸ್ಪೋರ್ಟ್ಸ್ ಮೆಡಿಸಿನ್, ಹೌಸ್ ಇಟ್ ಡಿಫ್ರೆಂಟ್ ಫ್ರಮ್ ದ ನಾರ್ಮಲ್ ಲೈಕ್ ಫಿಸಿಯೋಥೆರಪಿಸ್ ಆಗಲಿ ಅಥವಾ ಲೈಕ್ ಆರ್ಥೋಪೆಡಿಕ್ ಆಗಲಿ, ಹೌಸ್ ಇಟ್ ಡಿಫ್ರೆಂಟ್? See, now if you are an athlete, okay, you need a doctor who's one point of contact. It may be skin injuries, it can be injuries, okay. So there any problem other, you need one point, first a doctor, okay. So that first point of contact is me. Okay, sports medicine bittunu sports cardiology, sports gynecology, sports dermatology ಆ ಥರನೂ ಸಬ್ಸೆಟ್ ಸ್ಪೆಷಲೈಸೇಷನ್ಸ್ ಇದೆ. ಇವಾಗ ಹೇಗೆ ಜನರಲ್ ಪಾಪ್ಯುಲೇಷನ್ಗೆ ಫ್ಯಾಮಿಲಿ ಡಾಕ್ಟರ್ ಅಂತ ಇರ್ತಾರೆ, ಓಕೆ, ಸೊ ಫಾರ್ ಅನ್ ಅಥ್ಲೀಟ್ ಐ ಆಮ್ ಅ ಫ್ಯಾಮಿಲಿ ಡಾಕ್ಟರ್ ಅಂತ ಹೇಳ್ಬೋದು. ಓಕೆ, ಸೊ ವಿ ಲುಕ್ ಅಟ್ ಅ ಬಿಟ್ ಆಫ್ ಈಚ್. ಈಗ ಇಂಜುರಿ ಆಯಿತು ಅಂತಂದರೆ ಮೋಸ್ಟ್ ಪೀಪಲ್ ಗೋ ಟು ಆರ್ಥೋಪೆಡಿಕ್ ಸರ್ಜನ್ಸ್, ಓಕೆ, ಆರ್ ದೇ ಗೋ ಟು ಫಿಸಿಯೋಥೆರಪಿಸ್ಟ್. Physiotherapist will do the therapy, okay, orthopedic surgeon will do the surgery. Who decides who needs surgery, who needs physiotherapy? That's me. Oh, okay. Okay, because in both, medical part is missed out. Okay, let's say that somebody has a medical issue, okay, or a psychological issue that is causing the injury. Okay, I will have to say, okay, you don't need an orthopedic surgeon, you just need a psychologist. You need some changes in your food, okay, you need some changes, physiotherapy for now. So that is a sports medicine. I am the bridge. Okay, here. Okay, got it. Okay. So like you told like ತುಂಬಾ obviously ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ they have to come to me ಅನ್ನೋ ಥರ. Yeah, so one more advantage is that see, all athletes, you know, there is an element of doping. And they can take some things, they cannot take some things. Yeah. The regular doctors are not aware of exactly. something known as a prohibited list. World Antidoping Agency anta ide. So they put out a prohibited list and methods. They give a list. Okay. Our list we are aware. Okay. So even simple cough, cold medication kudanu, they contain medications that contain dope. So doping test madare positive anbidutte. Okay, neither the orthopedic surgeons know, okay, physiotherapists are not able to prescribe anything. So they need somebody who's a bridge in between. I guess that is the main difference of the difference Yes. between the sports Yes. medicine and the normal medicine. Yes. That's great. And like and you also are into like on the weight loss journey agli, nutrition agli. So why should someone approach you, or why will the athlete approach you if there are too many people who are getting into like nutritionists idare ಅಥವಾ like workout just normal workouts ಮಾಡ್ಬಿಟ್ಟು weight reduce ಮಾಡೋರು ಇದ್ದಾರೆ, obesity reduce ಮಾಡೋರು. So why will athletes or why will people come to you? Like what's the difference there? Again, the question is a medical condition causing your weight gain? Does exercise work for you? Does nutrition work for you? Okay, or you just need a simple lifestyle change? Okay, who decides? Nutritionist is good at giving nutrition. Okay, the trainer is good at prescribing exercise. Okay, who needs what? Okay, that has to be prescribed. Okay. See, there are doctors who do the blood test and give medicine. Okay, Yes. but what I do is, okay, I do the blood test. Based on the blood test, I prescribe nutrition. Okay, I prescribe exercise. Okay, I prescribe lifestyle modification. So that's the only change. Who needs what is basically the strategy. Okay, that is where I am coming as a bridge. Okay. That's nice, sir. Like so in your profession like ಸುಮಾರು ಜನನ ನೀವು ಟ್ರೀಟ್ ಮಾಡಿರ್ತೀರ, ಅಥ್ಲೀಟ್ಸ್ ಆಗಲಿ ಅಥವಾ ಸ್ಪೋರ್ಟ್ಸ್ ಪರ್ಸನ್ಸ್ ಆಗಲಿ. ಸೊ like I just want to know like whom all have you treated in your journey? A lot of athletes actually. See, I used to work for Sports Authority of India. Nice. Sports Authority of India regional center ali I was the sports medicine specialist for about 4.5 years. So you name the athlete, I have
Okay. So and in any sports is it like any Yeah, kind so of that's sports? a place where hockey team alle stationed, then athletics, volleyball, okay, ಅವರೆಲ್ಲನೂ camps ಬರೋದಲ್ಲಿ majority I worked with hockey, okay, and then athletics, okay. So I mean Neeraj Chopra was once, That's nice. I mean I have treated Neeraj Chopra. That's great. Okay, so then Gurmeet Singh anta, so he is an Olympian. Okay, so then Gopi, okay, so Gopi is a marathon runner who represented Olympics. Okay, so that was like an institution based. Okay, so ಎಷ್ಟೊಂದು ಜನ ಹೆಸರು ಮರ್ತಾ ಹೋಗ್ಬಿಟ್ಟಿದ್ದೀನಿ. The entire hockey team, okay, so I used to treat them. I even came across a picture of you with marykom as well. Marykom or something. Yeah, so I was with Team India boxing as a team doctor. Okay, okay, nice. for about close to a year. Okay. Okay, so we went to the World Championships. Nice. And then there, okay, so the legendary marykom. Yes. Okay, so it was like a fanboy moment for me. So first day she came, I mean I was like 1 month into the camp, and then first time she came, I thought she wouldn't even bother to talk. She is such a humble person. Okay, so she will come and say, Namaste, Dr. Sam. Okay, so she's that. Yeah. So I had to click a picture. And like, how do you basically on the injury adre athletes get a sports person ge, how do you take that whole process from the stage of injury to treating? How do you like, do you have a certain process that idea, so you just have to like customize by yourself for the injury? Customize anta ಹೇಳಿದ್ರೆ it depends. See, if I know the person closely, if I've been watching them over a period of time, I know already their medical component, nutrition component ಗೊತ್ತಿದ್ರೆ, okay, so I go straight, do the examination, find out what the injury is. Okay, ಈಗ ಹೊಸಬರು ಬಂದ್ರೆ ಏನಾಗುತ್ತೆ ಅಂದ್ರೆ I will have to start off all over. Okay, see, ಎಷ್ಟೊಂದು ಜನ ನಮ್ಮ ಕ್ಲಿನಿಕ್ಗೆ ಬಂದವರು they have an injury, okay, but ಅವ್ರಿಗೆ ಏನು ಕಾಲು ಉಳ್ಕಿರಲ್ಲ, ಏನೂ ಆಗಿರಲ್ಲ, they just have pain. Okay, ultimately when we go through their history, okay, their gut health is so bad. Okay, that is causing the injury. Okay, ಈಗ ಗಟ್ಟೆಲ್ಲಿ ಸರಿ ಇಲ್ಲ ಅಂದ್ರೆ ವಿಟಮಿನ್ ಡಿ ಅಬ್ಸಾರ್ಬ್ ಆಗೋದಿಲ್ಲ, ವಿಟಮಿನ್ ಡಿ ಅಬ್ಸಾರ್ಬ್ ಆಗೋದಿಲ್ಲ ಅಂದ್ರೆ ಬೋನ್ ಸ್ಟ್ರೆಂತ್ ಇರಲ್ಲ, ಬೋನ್ ಸ್ಟ್ರೆಂತ್ ಇಲ್ಲ ಅಂತಂದ್ರೆ ಅವ್ನು ಓಡ್ತಾ ಇರ್ತಾರೆ ಅವರು. ಸೊ ದಟ್ ಇಸ್ ಕಾಸಿಂಗ್ ಇಂಜುರಿ. ಸೊ ಅವರಿಗೆ ಅದು ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ, ಹೇ ನಾನು ಬಂದಿದ್ದೆ ಏನಕ್ಕೆ ನೀವು ಏನೋ ಕೊಡ್ತಿದ್ದೀರಾ ಅಂತ ಅನ್ಕೊಂತಾರೆ. ಸೊ ಸ್ಟಾರ್ಟ್ ವಿತ್ ಅ ಮೆಡಿಕಲ್. ಓಕೆ, ಸೊ ಸ್ಕ್ರೀನ್ ದ ನ್ಯೂಟ್ರಿಷನ್. ಓಕೆ, ಸೊ ಮಸ್ಕ್ಯುಲೋಸ್ಕೆಲೆಟಲ್ ಅಸೆಸ್ಮೆಂಟ್ ಮಾಡಿ, ಓಕೆ, ವಿ ಲೋಕಲೈಸ್, ಓಕೆ, ದಿಸ್ ಪರ್ಟಿಕ್ಯುಲರ್ bone, this particular ligament is injured. Okay, so grade 1 2 3, okay, ಇಷ್ಟು ಇಂಜೂರ್ ಆಗಿದೆ, ಓಕೆ, ಇದಕ್ಕೆ ಇಷ್ಟು ಟೈಮ್ ಬೇಕು. ಸೊ ವಿ ಸೇ 6 weeks, ಓಕೆ, ಆಫ್ಲೋಡಿಂಗ್ ಮಾಡಿ. ಓಕೆ, ಸೊ ಪ್ರೋಟೀನ್ ತಗೊಳ್ತಿರಲ್ಲ ಅಂತಾನೆ ಅವ್ರಿಗೆ ಪ್ರೋಟೀನ್ ತಗೊಳ್ಳಿ ಅಂತ ಹೇಳಿಬಿಟ್ಟು, ಓಕೆ, ಇಫ್ ದೇರ್ ಇಸ್ ಅ ಮೆಡಿಕಲ್ ಪ್ರಾಬ್ಲಮ್, ವಿ ಹ್ಯಾವ್ ಟು ಫಿಕ್ಸ್ ದ ಮೆಡಿಕಲ್ ಪ್ರಾಬ್ಲಮ್ ಆಸ್ ವೆಲ್. ಸೊ ಇಟ್ ಈಸ್ ಆಲ್ವೇಸ್ ಅ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ of a doctor, nutritionist and a physiotherapist. So everything is interlinked. So whatever yes. like injury adrunu, everything is interlinked. Exactly. So yes. I mean, if you only look for if you say I will only take physiotherapy, okay, you might not solve the problem at all, because problem may be medical, problem may be nutrition. Okay, that is why you always need a team. Yeah. So and sports medicine, is it like more of exercise, or is it more of drug intake or drugs intake? I mean the medicines, is it more of like towards kind of a physiotherapy as, or kind of like on the drugs tumba intake ಮಾಡ್ಕೊಂಡು? ಸಿ ಐಡಿಯಲಿ ಹೇಳ್ಬೇಕಂದ್ರೆ ಸ್ಪೋರ್ಟ್ಸ್ ಮೆಡಿಸಿನ್ ಎಲ್ಲ ಮೆಡಿಸಿನ್ ಅನ್ನೋ ವರ್ಡ್ ತೆಗೆದಾಕ್ಬೇಕು. That's what I was worried. Like sports medicine again, will they prescribe the same medicines ತರ ನಮಗೆ ಏನಾದ್ರು ಬರ್ಕೊಡ್ತಾರಾ? Is it like the whole process ನ ಅವ್ರು ಫಸ್ಟ್ ಇಂದಾನೆ ಮಾಡಿಸ್ತಾರಾ? I'm like I still have curiosity on that. ಏನಕ್ಕೆ ಅಂತ? See, a general medicine doctor for sportsmen, okay, exclusively I see only athletes. Okay, ಅಷ್ಟೇ. That is the reason, that is the name for sports medicine ashtene. But otherwise medicine wise it is the same. Okay, but as per my principles, I prevent the use of medicines in any form. Okay, so fix it without medicine is my motto. So your exercise will fix agata. Let's say somebody has an injury that you can fix by offloading them for 3 weeks, okay, and strengthening their musculature and then releasing their trigger points. That is all they need. They don't need painkillers at all, because painkillers only mask your pain. It doesn't solve your potential problem. Exactly. It's an immediate solution, but it's not a permanent solution. Exactly. Okay. Exactly. Yes, sir. So for every injury, like to prevent that, we have many ways as well. Like prevention ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. I mean in sports ಇದರಲ್ಲಿ. So like what are the different types of preventions? ಏನೇನು ಮಾಡ್ಬೋದು ನಾವು for like to when we are participating in some like big event, ಅಥವಾ when we are normally on daily life ಅಲ್ಲಿ ನಾವು ಹೇಗೆ ಸ್ಪೋರ್ಟ್ಸ್ ಆಡ್ತಾ ಇರ್ತೀವಿ, like weekend crickets ಆಗಲಿ, weekend ಅಥವಾ get togethers ಅಲ್ಲಿ ನಾವು ನಾರ್ಮಲ್ ಕ್ರಿಕೆಟ್ ಆಡೋದಾಗಲಿ, what are the like basic preventions we can do?
See, there are various levels of prevention. Ivaga now, when we confine ourselves to musculoskeletal system, okay, the reason why we end up having an injury is ಬಯೋಮೆಕ್ಯಾನಿಕಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಸಿ ಒನ್ ಸೈಡ್ ಮಸಲ್ ಟೈಟ್ ಇರುತ್ತೆ, ಒನ್ ಸೈಡ್ ಮಸಲ್ ವೀಕ್ ಇರುತ್ತೆ. ಓಕೆ, ವೀಕ್ ಇರೋದು ಟೈಟ್ ಇರೋದು ಬೇಗ ಹರಿಯುತ್ತೆ ಅಲ್ವಾ. ಸೊ ವಿ ಶುಡ್ ಮೇಂಟೈನ್ ದಿ ಮಸ್ಕ್ಯುಲರ್ ಬ್ಯಾಲೆನ್ಸ್, ಓಕೆ, ಆ್ಯಂಡ್ ದ ಲೆಂತ್, ದಟ್ ಇಸ್ ಬೇಸಿಕ್. ಓಕೆ, ಆಮೇಲೆ ಅದಿದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಜನರಲ್ ಫಿಟ್ನೆಸ್. ಓಕೆ, ಫುಲ್ ಸುಸ್ತಾಗ್ಬಿಟ್ಟಿರ್ತಾರೆ ಬಟ್ ದೇ ಟ್ರೈ ಟು ಪುಷ್. ಓಕೆ, ಸೊ ಅವಾಗ ಆಬ್ವಿಯಸ್ಲಿ ಇಂಜುರಿ ಆಗುತ್ತೆ. ಸೊ ಯು ನೀಡ್ ಟು ಇಂಪ್ರೂವ್ ಯರ್ ಜನರಲ್ ಫಿಟ್ನೆಸ್. ಸೊ ಸಿ ಮೋಸ್ಟ್ ಪೀಪಲ್ ಥಿಂಕ್ ಸ್ಪೋರ್ಟ್ಸ್ ಇಸ್ ಆಲ್ ಅಬೌಟ್ ಸ್ಕಿಲ್ ಓನ್ಲಿ. ಫಾರ್ ಎಕ್ಸಾಂಪಲ್ ಬ್ಯಾಡ್ಮಿಂಟನ್. See, how do you play badminton? That's a skill, but you definitely need the general fitness alva. So 140 kg ಇರೋರು ಹೋಗ್ಬಿಟ್ಟು ಬ್ಯಾಡ್ಮಿಂಟನ್ ಆಡಿದ್ರೆ they will end up having more injuries than a person who is about 60-70 kgs alva. So improve your fitness. And back end ಅಲ್ಲಿ what are the medical problems causing? ಈಗ somebody who has low hemoglobin, they will get tired faster. Okay, so fix your hemoglobin so that you prevent your injury, but nobody looks at it from that angle alva. Hemoglobin causing injury ನಿಮ್ಗೆ ಅನ್ಸುತ್ತಾ? ನಿಮಗೆ ಇಲ್ಲ ಅಲ್ವಾ. hemoglobin ನ ಸುಸ್ತಾಗ್ತೀರಾ, ಅದು ಬೇಗ ಫಟಿಗ್ ಆಗುತ್ತೆ. You try to push and then you not only harm your heart but also you end up having an injury. Warm ups ಮತ್ತೆ cool downs ಬಗ್ಗೆ I just want if you can share some information on that. Warm ups ಬಗ್ಗೆ ಎಲ್ಲ. Okay, see, warm ups currently are ತುಂಬ ಓವರ್ ರೇಟೆಡ್. ವಾರ್ಮ್ ಅಪ್ ಅಂದರೆ ಏನು? ಓಕೆ, ಸೊ ಇವಾಗ ನಮ್ಮ ಬಾಡಿ ಕೋಲ್ಡ್ ಆಗಿರುತ್ತೆ. ಓಕೆ, ಬಿಕಾಸ್ ಆಫ್ ವಿಚ್ ದ ಮಸಲ್ಸ್ ಆ್ಯಂಡ್ ದೆನ್ ದ ಅದರ್ ಸಾಫ್ಟ್ ಟಿಶ್ಯೂಸ್ ಆರ್ ವೆರಿ ಸ್ಟಿಫ್. Okay, so you do certain loosening exercises, okay, and then do some quick activities which improve your heart rate. Okay, and then you start sweating. Okay, it increase your core body temperature. When the core body temperature is increased, okay, the muscles and the ligaments, soft tissues around it, they loosen up. Okay, so when they are loosened, okay, or when they are stretchy, okay, they don't tear. Okay, when they are tight, okay, they tear. Ashtene. Warm up is definitely important, but just by warming up, if you think you are going to prevent injuries, no. Madlebek warm up, okay, but that's how you begin. One of the way to, avoid, I guess injuries, not correct. Prevent injuries. Yes. So it definitely plays a role, but that's not the only thing. Yes, sir. Like, what is the importance of cool down? Like, after performing, cool down another is important. Okay. See, cool down is basically to improve your recovery. Okay. So now ಏನು ಹೇಳ್ತೀವಿ ಅಂದರೆ 30-40% of your heart rate ಏನಿದೆ maximal heart rate, ಆ heart rate ಅಲ್ಲಿ if you train, okay, post your ಇದು, okay, it facilitates the movement of lactate ಅಂತ ಒಂದು ಪ್ರೊಡ್ಯೂಸ್ ಆಗಿರುತ್ತೆ. Lactate moves back into the muscle, okay, and gets converted into glucose. So lactate accumulation ಕಡಿಮೆ ಮಾಡುತ್ತೆ. Okay, so soreness next day will be less. Okay. So that is the reason for it's not called cool down. It's actually called warm down. Okay. You end the activity abruptly. Okay, again you start off, go till 30-40% of your heart rate. Okay, then do some light stretches which also accounts to 30-40% of your heart rate. Okay, so then you allow the body to settle down. Okay, that process is called warm down. You can say warm down. Yes, sir. So in terms of like warm up or warm down agli, there's also like speculation of water intake as well. So different people have different opinions on this, like over water intake ಬಗ್ಗೆ ಅಥವಾ like how much quantity of water should we intake before like performance athala. So what do you want to tell on that, sir? See, ಇವತ್ತಿನ ದಿನ there is a rampant abuse of all hydration drinks. Yeah. See, as a general rule, okay, if you are living in a temperate climate like Bangalore, whatever your sport is, until 1 hour, okay, you don't need anything else except plain water, because electrolytes ಆಲ್ರೆಡಿ ಇರುತ್ತೆ. ಸಿ ಎಲೆಕ್ಟ್ರೋಲೈಟ್ಸ್ ಅಂದರೆ ಏನು? ನಮ್ಮ ಬಾಡಿನಲ್ಲಿ ಬ್ಲಡ್ ಇರುತ್ತಲ್ಲ, ಬ್ಲಡ್ಡಲ್ಲಿ ಪ್ಲಾಸ್ಮಾ, ಓಕೆ, ಅದರಲ್ಲಿ ಬಂದ್ಬಿಟ್ಟು ಸೋಡಿಯಂ, ಕ್ಲೋರೈಡ್, ಪೊಟ್ಯಾಷಿಯಮ್, ಮ್ಯಾಗ್ನೇಷಿಯಮ್, ಫಾಸ್ಫರಸ್ ಇವೆಲ್ಲನೂ ಇರುತ್ತೆ. ದೋಸ್ ಆರ್ ಕಾಲ್ಡ್ ಎಲೆಕ್ಟ್ರೋಲೈಟ್ಸ್. ಸೊ ಹೈಡ್ರೇಷನ್ ಮೀನ್ಸ್, okay, replenishing both water and electrolytes. Okay, already electrolytes idre you just replenish water, okay, hydration is taken care of. But if it is longer than that anta helidre, you need to replenish both water and salts. What these are electrolytes. Okay, but ivaga ಏನಂದ್ರೆ ಅದರ ಜೊತೆಗೆ, okay, they start adding sugar, they start adding stimulants like caffeine, ಎಲ್ಲಾನು that's like a rampant abuse. Okay, so that's what is happening right. Like what exactly does over water intake ಏನ್ ಮಾಡುತ್ತೆ ಬಾಡಿಗೆ?
ಓವರ್ ವಾಟರ್ ಇಂಟೇಕ್ ತಗೊಂಡ್ರೆ ವೆನ್ ಯು ಸೇ ಯು ರಿಪ್ಲೆನಿಶ್ ಓನ್ಲಿ ವಾಟರ್ ಬಟ್ ನಾಟ್ ದಿ ಎಲೆಕ್ಟ್ರೋಲೈಟ್ಸ್ ಅಂದ್ರೆ ಅವಾಗ ಇಟ್ ಡೈಲ್ಯೂಟ್ಸ್ ಯುವರ್ ಬ್ಲಡ್. ಓಕೆ, ಸೊ ಅವಾಗ ಹೈಪೋನಾಟ್ರಿಮಿಯಾ ಅಂತ ಆಗುತ್ತೆ, ಅಂದ್ರೆ ಸೋಡಿಯಂ ಕಂಟೆಂಟ್ ಡ್ರಾಪ್ ಆಗುತ್ತೆ. ಸೊ ದಟ್ ಅಫೆಕ್ಟ್ಸ್ ಯುವರ್ ಬ್ರೈನ್ ಅಂಡ್ ದೆನ್ ದೇ ವಿಲ್ ಲೂಸ್ ಕಾನ್ಶಿಯಸ್ನೆಸ್. ಇಟ್ ಇಸ್ ಅ ವೆರಿ ವೆರಿ ಸೀರಿಯಸ್ ಕಂಡೀಷನ್. ಓಕೆ, ನಾನು ಒನ್ ಆಫ್ ದ ರೀಲ್ ನೋಡಿರ್ಬೋದು, ಜಾಸ್ತಿ ನೀರು ಕುಡಿದು ಸತ್ತೋದ್ರು ಅಂತ ಅಂದ್ಬಿಟ್ಟು. ದಟ್ಸ್ ಕಾಲ್ಡ್ ವಾಟರ್ ಇಂಟಾಕ್ಸಿಕೇಶನ್. ಓಕೆ, ಅಂಡ್ ಪೀಪಲ್ ದೇ ಹ್ಯಾವ್ ಹಿಸ್ಟ್ರಿ ಆಫ್ 6 liters of water, 7 liters of water. ಹೆಂಗ್ರಿ ಕುಡಿತೀರಾ? ಇಂಪಾಸಿಬಲ್. ಓಕೆ, ಸೊ ಇಟ್ಸ್ ದೇ ಫೋರ್ಸಿಂಗ್ ದೆಮ್ಸೆಲ್ಫ್. What is like optimal intake of water? ಅಂದ್ರೆ ಇಷ್ಟು ಲೀಟರ್ಸ್ ಪರ್ ಡೇ ಅಂತ ಅಂದ್ಬಿಟ್ಟು what is that optimal? See, there is no general guide because everybody's sweating rate is different. Okay, everybody's temperature regulation system is different. Okay, ಅವರಿಗೆ best guide is your urine color. Okay, the normal urine color is described as amber yellow, light yellow. ಅಷ್ಟಿದ್ರೆ ಓಕೆ. ವೈಟ್ ಆದ್ರೆ you are over hydrating yourself. Okay, deeper shades of yellow, okay, you are dehydrated. Okay, stick to light yellow, or if it's just white, it's fine. But it does not mean, okay, so ಒಂದ್ಸಲ ಸುಸು ಮಾಡಕ್ ಹೋಗಿ ಮತ್ತೆ ಒಂದ್ಸಲ ಬಂದ್ಬಿಟ್ಟು you start gulping water. Don't do that. ಹಂಗಾದ್ರೆ ಲೈಕ್ ಇಂಟರ್ನೆಟಲ್ಲಿ ಹೋಗ್ತಾ ಇರೋದಲ್ಲ ಮೋಸ್ಟ್ ಆಫ್ ದ ಥಿಂಗ್ಸ್ ಐ ಗೆಸ್ ಇಟ್ಸ್ ನಾಟ್ ರಾಂಗ್ ಇನ್ಫಾರ್ಮೇಷನ್ ಅಂತಲ್ಲ, ಇನ್ಫಾರ್ಮೇಷನ್ ನಾಟ್ ಫಾರ್ ಮೀ ಅನ್ನೋ ಥರ. ಲೈಕ್ ವಿ ಹ್ಯಾವ್ ಟು ನಮ್ಮ ಬಾಡಿನ ನಾವು ಅರ್ಥ ಮಾಡ್ಕೊಬೇಕು ಮೋರ್ ದ್ಯಾನ್ ಒಂದು ಇನ್ನೊಂದು ರೀಲ್ ಅಥವಾ ಇನ್ನೊಂದು ವಿಡಿಯೋಯಿಂದ ನೋಡ್ಬಿಟ್ಟು ಕಲಿಯೋದಕ್ಕಿಂತ ನಮ್ಮ ಬಾಡಿ ನಾವು ಅರ್ಥ ಮಾಡ್ಕೊಬೇಕು ಅಂತ. ಹೌದು, ಸಿ ಇಟ್ ಇಸ್ ಆಲ್ ಹಾಫ್ ಇನ್ಫಾರ್ಮೇಶನ್. ನೀರು ಕುಡಿಬೇಕು ನಿಜ, ವಾಟರ್ ಇಸ್ ದ ಯೂನಿವರ್ಸಲ್ ಸಾಲ್ವೆಂಟ್. ಅದಿಲ್ದಿರ ಲೈಫ್, ಸಿ ಯು ಕ್ಯಾನ್ ಲಿವ್ 3 days ವಿತೌಟ್ ವಾಟರ್ ಅಷ್ಟೇ. Okay, but you can live so many years without food. Okay, water ಬೇಕೇ ಬೇಕು, but does not mean that ಇಷ್ಟ ಬಂದಷ್ಟು ಕುಡಿಯೋದು, ಅಬ್ಯೂಸ್ ಮಾಡೋದು, ಓಕೆ, ರಾಂಗ್ ವೇ ಆಫ್ ಟೇಕಿಂಗ್ ಇಟ್, ಓಕೆ, ಅದು ಮಾಡ್ಬಾರ್ದು. ಸರ್, ನಿಮ್ಮ ಒಂದು ವರ್ಡ್ಸ್ ಅಲ್ಲಿ ಲೈಕ್ ವಾಟ್ ಈಸ್ ದ ಬೆಸ್ಟ್ ವೇ ಟು ಲೈಕ್ ಗೆಟ್ ಇನ್ ಟು ಅ ಸ್ಪೋರ್ಟ್ಸ್, ಅಥವಾ ನಾವು ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿ ಮಾಡ್ತಾ ಇದೀವಿ ಅಂತಂದ್ರೆ ವಾಟ್ ಈಸ್ ದ ಬೆಸ್ಟ್ ಪ್ರೀ ಸ್ಪೋರ್ಟ್ ಮೆಷರ್ಸ್? ಓಕೆ, ಸಿ ಫಸ್ಟ್ ಯು ಶುಡ್ ಬಿ ಕ್ಲಿಯರ್ ವೈ ಯು ಆರ್ ಗೆಟಿಂಗ್ ಇನ್ ಟು ದ ಸ್ಪೋರ್ಟ್. ಓಕೆ, ಇಫ್ ಯುವರ್ ಗೋಲ್ ಈಸ್ ಫಿಟ್ನೆಸ್ ಅಂತ ಹೇಳಿದ್ರೆ, ವಿಚ್ ಮೀನ್ಸ್ you are already unfit. Okay, you want to get fit. Correct alla? When you are physically not fit, there is a very high chance that you are medically unfit. First thing, aita, go to a doctor, get your blood screen, get an ECG done, get a medical clearance from a doctor first. Okay, iವಾಗ ನೋಡಿರ್ಬೋದು ಎಷ್ಟು ಜನ ಈ ಮಧ್ಯೆ they are just simply dropping dead because they are pushing. Exactly. They think they straight away go to the gym. Alva? Nobody goes to a doctor, gets a medical clearance. ಸೊ ಗೆಟ್ ದ್ಯಾಟ್ ಫಸ್ಟ್. ಅದಾದ್ಮೇಲೆ ಸೆಟ್ ಯುವರ್ ಗೋಲ್ಸ್. ಸಿ ಗೋಲ್ಸ್ನಲ್ಲಿ ನಾವು ಸ್ಮಾರ್ಟ್ ಗೋಲ್ಸ್ ಅಂತ ಹೇಳ್ತೀವಿ. ಏನು ಸ್ಪೆಸಿಫಿಕ್, ಮೆಷರಬಲ್, ಅಚೀವಬಲ್, ರಿಯಲಿಸ್ಟಿಕ್ ಅಂಡ್ ಟೈಮ್ ಬೇಸ್ಡ್ ಗೋಲ್ಸ್. ಸೆಟ್ ಸಮ್ ಗೋಲ್ಸ್ ಅಂಡ್ ಸ್ಟಿಕ್ ಟು ಇಟ್. ಓಕೆ, ಅಂಡ್ ಆಲ್ಸೋ ಫೈಂಡ್ ಅ ಪರ್ಸನ್ ಹೂ ಕ್ಯಾನ್ ಟ್ರೈನ್ ಯು ಸೈಂಟಿಫಿಕಲಿ. ಓಕೆ, ಇವಾಗ ರ್ಯಾಂಪೆಂಟ್ ಅಬ್ಯೂಸ್ ಆಫ್ ಸ್ಟೀರಾಯ್ಡ್ಸ್ ಯಾಕೆ ಆಗ್ತಿದೆ ಅಂದರೆ, you train unscientifically, you will not get result. Okay, so the trainer or somebody is forced to show the result. Okay, what they will do, they will first start pushing supplement ತಗೊಳ್ಳಿ, okay, result ಬೇಗ ಆಗುತ್ತೆ. ಸ್ಟೀರಾಯ್ಡ್ ತಗೊಳ್ಳಿ, ಬೇಗ ಆಗುತ್ತೆ. Okay, see, if you don't know how to train, okay, you are pushing the wrong things. Correct ಅಲ್ವಾ? So that is why entire sports science ಅಂತಾನೆ ಇದೆ. Okay, sports nutrition, sports physiology, sports medicine, okay, exercise physiology ಎಲ್ಲಾನು ಇದೆ. ದಟ್ ಇಸ್ ಆಲ್ ಕಮ್ಸ್ ಅಂಡರ್ ಸ್ಪೋರ್ಟ್ಸ್. ಯೂಸ್ ಸ್ಪೋರ್ಟ್ಸ್ ಸೈನ್ಸ್ ಅಲ್ವಾ? ಸೊ ಸರ್, ಟ್ರೈನ್ ಸೈಂಟಿಫಿಕಲಿ. ಎಸ್. ಸೊ ಆ್ಯಂಡ್ ನೀವು ಹೇಳಿದ್ರಿ ಲೈಕ್ ಫಿಸಿಕಲ್ ಫಿಟ್ನೆಸ್ ಆ್ಯಂಡ್ ಮೆಡಿಕಲ್ ಫಿಟ್ನೆಸ್ ಅಂತ. ಐ ಜಸ್ಟ್ ವಾಂಟ್ ಆಸ್ಕ್ ಯು, ವಾಟ್ ಇಸ್ ಫಿಟ್ನೆಸ್? ಇವಾಗ ಪ್ರೆಸೆಂಟ್ ಸೊಸೈಟಿಲಿ ಸರ್ ಲೈಕ್ ಫಿಟ್ನೆಸ್ನ ತುಂಬ ಡಿಫ್ರೆಂಟ್ ಮಾಸ್ಕ್ ಬಂದ್ಬಿಟ್ಟಿದೆ. 6 packs ಇಸ್ ಫಿಟ್ನೆಸ್, ಲೈಕ್ ವೈನ್ಸ್ ಕಾಣೋದು ಫಿಟ್ನೆಸ್. ಸೊ ದೆರ್ ಆರ್ ಮೆನಿ ತುಂಬ ಲೈಕ್ I guess it's overhyped ಅನ್ನೋದಕ್ಕಿಂತ ತುಂಬ ರಾಂಗ್ ಇನ್ಫಾರ್ಮೇಷನ್ ನೋಡ್ತಾ ಇದೆ. ವಾಟ್ ಅಕಾರ್ಡಿಂಗ್ ಟು ಇಸ್ ಫಿಟ್ನೆಸ್? Okay, see, somebody who has 6 pack and ಇಷ್ಟು ದಪ್ಪ ಮಸಲ್ಸು, that's not really fitness. Fitness ಅಲ್ಲಿ ಬಂದ್ಬಿಟ್ಟು 5 components ಇದೆ. See, one is cardiovascular endurance, which means your ability to run or do repetitive activities. Like it may be swimming, cycling, ಏನಾಗೋದು repetitive activities. ಓಕೆ, ಸೊ ಸಬ್ ಮ್ಯಾಕ್ಸಿಮಲ್ ಹಾರ್ಟ್ ರೇಟ್ ಎಷ್ಟೊತ್ತು ಮಾಡ್ಬೋದು ಅನ್ನೋದು. ಅಂದರೆ ಸೈಕ್ಲಿಂಗ್ ಶುರು ಮಾಡಿ ಎಷ್ಟೊತ್ತು ಮಾಡ್ತೀವಿ, ದಟ್ ಇಸ್ ಎಂಡ್ಯೂರೆನ್ಸ್. ಓಕೆ, ಸೊ ಆಮ್ ಭಾಷಾಮೆ ಸ್ಟ್ಯಾಮಿನಾ ಅಂತ ಹೇಳ್ತೀವಿ. ಸ್ಟ್ಯಾಮಿನಾ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟ್ರೆಂತ್, ಎಷ್ಟು ವೆಯ್ಟ್ ಎತ್ತಕ್ಕಾಗುತ್ತೆ. ಸಿ, ಕೆಲವರು ಸಿಲಿಂಡರ್ ಎತ್ಬಿಟ್ಟು ಸೊಂಟ ಹಿಡ್ಕೋತಾರೆ ಅಲ್ವಾ, ಬಿಕಾಸ್ ದೇ ಡೋಂಟ್ ಹ್ಯಾವ್ ದಟ್ ಸ್ಟ್ರೆಂತ್ ಅಲ್ವಾ. ಸೊ ದಟ್ ಇಸ್ ಸ್ಟ್ರೆಂತ್ ಇಸ್ ಸೆಕೆಂಡ್ ಒನ್. ಥರ್ಡ್ ಥಿಂಗ್ ಏನಪ್ಪ ಅಂದರೆ ಫ್ಲೆಕ್ಸಿಬಿಲಿಟಿ. ಎಷ್ಟೊಂದು ಜನಕ್ಕೆ ಅವರು ಬಗ್ಗಿ ಕೆಳಗಡೆ ನೆಲ ಮುಟ್ಟಕ್ಕೆ ಆಗಲ್ಲ. ದಟ್ ಈಸ್ ಫ್ಲೆಕ್ಸಿಬಿಲಿಟಿ. ಸಿ, ದೀಸ್ ಆರ್ 3 ಬೇಸಿಕ್ಸ್ ಫಾರ್ ಜನರಲ್ ಪಾಪ್ಯುಲೇಷನ್. ಓಕೆ, ಸೊ ಸ್ಪೋರ್ಟ್ಸ್ ಅಂತ ಬಂದಾಗ ಅಜಿಲಿಟಿ,
ಅಂತ ಬರುತ್ತೆ. ಅಂದರೆ ಹೌ ಕ್ವಿಕ್ಲಿ ಯು ಕ್ಯಾನ್ ಚೇಂಜ್ ಡೈರೆಕ್ಷನ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಎಸ್ಪೆಷಲಿ ಜೀರಿಯಾಟ್ರಿಕ್ ಪಾಪ್ಯುಲೇಷನ್ ಅಲ್ಲಿ ಬಂದ್ಬಿಟ್ಟು ಬ್ಯಾಲೆನ್ಸ್. ಓಕೆ, ಸೊ ಬ್ಯಾಲೆನ್ಸ್, ಸೆನ್ಸ್ ಆಫ್ ಬ್ಯಾಲೆನ್ಸ್ ಈಸ್ ನ್ಯೂರೋಮಸ್ಕ್ಯುಲರ್. ಓಕೆ, ಇದು 5 ಕಾಂಪೊನೆಂಟ್ಸ್ ಆಫ್ ಫಿಟ್ನೆಸ್. ಎಲ್ಲ 5 ಕಾಂಪೊನೆಂಟ್ಸು ಟ್ರೈನ್ ಮಾಡಿದ್ರೆ ಯು ಹ್ಯಾವ್ ಅ ಲಿಟಲ್ ಬಿಟ್ ಆಫ್ ಎವ್ರಿಥಿಂಗ್, ದೆನ್ ಯು ಆರ್ ಫಿಟ್. Okay. See, a bodybuilder cannot run 10 kilometers. Somebody who runs 10 kilometers will not have big muscles. A gymnast will have good strength to maintain his own body weight, okay, but he is not bulky. But they will have good flexibility, okay, they will have good strength. Alva? So, again, it is all dependent upon sport. General population, there are 5 parameters. Okay, you need to work on all the 5 parameters. That is fitness. Okay, we have to balance everything. Yes. Mainly. Not just endurance, not just iduna agile antalla. Okay, that's great, sir. Like ivaga ಒಂದು clear picture ಸಿಕ್ಕಿದೆ. It isn't just about like 6 packs agli, growing muscles agli, growing biceps agli. So it is more of balancing each and everything in our body is fitness. Correct. So what we spoke about now is physical fitness. Okay. So ivaga when we say adralli one component is metabolic fitness. How good or bad is your metabolism? Everybody says, oh, ನನ್ನ metabolism ತುಂಬಾ slow ಆಗಿದೆ, that's why I'm putting on weight. Okay, somebody says I have a very fast metabolism, okay, that's why I don't put on weight. See, fast or slow is dependent on entirely on your hormones. Okay, we need to talk in terms of good or bad. Okay, good andre ಏನು? Your body fat percentage should be within normal limits. You should have adequate muscle mass. Okay, you should have very low visceral fat. Okay, plus ನಿಮ್ಮ ಬ್ಲಡ್ ಪ್ಯಾರಾಮೀಟರ್ಸ್ ಎಲ್ಲಾನು ನಾರ್ಮಲ್ ಇರಬೇಕು. ಓಕೆ, ಸೊ ಇದೆಲ್ಲ ಇದ್ರೆ ಯು ಆರ್ ಮೆಟಬಾಲಿಕಲಿ ಫಿಟ್. ಮೆಟಬಾಲಿಕ್ ಫಿಟ್ನೆಸ್ ಪ್ಲಸ್ ಫಿಸಿಕಲ್ ಫಿಟ್ನೆಸ್ ಈಕ್ವಲ್ಸ್ ಮೆಡಿಕಲ್ ಫಿಟ್ನೆಸ್. Okay, so metabolism rate, like how does that work, sir? Like I've seen people who eat a lot but they're still thin, but I've seen people who eat very less but they're still fat. How does that work, metabolism? Okay, so people think people who are lean, okay, they burn everything. Alva? Exactly. It doesn't work that way. Okay. To an extent, yes, 10%, 15%, yes. ಅವ್ರು ತಿನ್ನೋದು ಅವ್ರ ಶರೀರಕ್ಕೆ ಸೇರಲ್ಲ, ಹೀಗೆ ತಿಂದ್ರೆ ಹೀಗೆ ಹೋಗುತ್ತೆ. Okay, their gut health is basically poor, which nobody talks about. Okay. So that's a misconception they have, I guess. Okay, my metabolism rate is good, ನನಗೆ ಅದಕ್ಕೆ ಜೀರ್ಣ ಆಗ್ತಾ ಇದೆ ಎಲ್ಲ ಅದನ್ನ. Okay, so what is medical fitness, sir? ನೀವು ಅದನ್ನ ಮೆನ್ಷನ್ ಮಾಡಿದ್ರೆ this is physical fitness ಅಂತ. What is medical fitness? Medical fitness ಅಂದ್ರೆ ಈಗ ಒಂದು ಹಾಸ್ಪಿಟಲ್ಗೆ ಹೋಗ್ತೀರಾ ಅನ್ಕೊಳ್ಳಿ, ಒಂದು ಸರ್ಜರಿ ಏನೋ ಆಗ್ಬೇಕಂದ್ರೆ ಅವ್ರು ಶುದ್ಧ ಬ್ಲಡ್ ಟೆಸ್ಟ್ ಎಲ್ಲ ಬರ್ಕೊಂಡು ಇದೆಲ್ಲ ಸರಿ ಇದೆಯಾ ಅಂತ ನೋಡ್ತಾರೆ, ಆಯ್ತಾ? ಸೊ ಈಗ ನಿಮ್ಮ ಬ್ಲಡ್ ಪ್ಯಾರಾಮೀಟರ್ಸ್ ಎಲ್ಲ ನಾರ್ಮಲ್ ಇದ್ರೆ, ಓಕೆ, ದಟ್ ಈಸ್ ಯು ಆರ್ ಮೆಡಿಕಲಿ ಫಿಟ್. ಓಕೆ, ECG ನಾರ್ಮಲ್, ಎಕೋ ನಾರ್ಮಲ್, ಬ್ಲಡ್ ಟೆಸ್ಟ್ ಎಲ್ಲ ನಾರ್ಮಲ್, that is you are medically fit. Okay, so that is your medical fit. ತುಂಬಾ ನ್ಯಾಚುರಲ್ ಆಗಿ ಬಿಲ್ಡ್ ಮಾಡೋ ಥರನೇ ಇರುತ್ತೆ, ಬಟ್ ದೇ ಯೂಸ್ ಇಟ್ ಲೈಕ್ ಸ್ಟೆರಾಯ್ಡ್ಸ್ ಯೂಸ್ ಮಾಡ್ಕೊಂಡು ಕೆಲವರು ಬಾಡಿ ಬಿಲ್ಡ್ ಮಾಡಿರ್ತಾರೆ. ಹೌ ಇಸ್ ದಟ್ ವರ್ಕ್? ಲೈಕ್ ಒಂದು ಅಡಿಕ್ವೇಟ್ ಆಗಿ ತಗೊಂಡ್ರೆ ಓಕೆನಾ ಸ್ಟೆರಾಯ್ಡ್ಸ್ ಎಲ್ಲ? ಸಿ ಬಿಗ್ಗೆಸ್ಟ್ ಮಿಸ್ಟೇಕ್ ದೀಸ್ ಡೇಸ್, ಓಕೆ, ಪೀಪಲ್ ಹ್ಯಾವ್ ಲೋ ಟೆಸ್ಟೋಸ್ಟೆರಾನ್ ಅಂಡ್ ಹೈ ಈಸ್ಟ್ರೋಜನ್, ಎಸ್ಪೆಷಲಿ ಈಗ ಮೆನ್ ಅಂತ ತಗೊಳ್ಳೋಣ. ಆ ಲೋ ಟೆಸ್ಟೋಸ್ಟೆರಾನ್ ಕಾಂಬ್ಯಾಟ್ ಮಾಡೋಕ್ಕೆ ನೀವು ಸ್ಟೀರಾಯ್ಡ್ಸ್ ತಗೊಂಡ್ರೆ, ಓಕೆ, ಸೊ ದಟ್ ಈಸ್ ಅ ಪ್ರಾಬ್ಲಮ್. ಫಸ್ಟು ನಿಮ್ಮ ನಾರ್ಮಲ್ ಟೆಸ್ಟೋಸ್ಟೆರಾನ್ ಬೂಸ್ಟ್ ಮಾಡೋದಕ್ಕೆ ಏನೇನು ಮಾಡಬೇಕು ಅದನ್ನ ತಗೊಳ್ಳಿ. ಓಕೆ, ಫಿಕ್ಸ್ ಯುವರ್ ಡಯಟ್. ಓಕೆ, ಸಿ 4 hours you sleep, okay, testosterone becomes 10% of what it is originally. Okay, if you don't fix your sleep, okay, nothing is going to work. Okay, then you are consuming a very very high carbohydrate diet. Protein antu virtually non-existent. ಎಲ್ಲಿಂದ ಬರುತ್ತೆ ಇದು ಟೆಸ್ಟೋಸ್ಟೆರಾನ್? ಬರಲ್ಲ ಅಲ್ವಾ? ಸೊ you fix your nutrition, you fix your lifestyle, okay, then you volumize, periodize your workout ಅಂತ ಹೇಳ್ತೀವಿ. ಅದನ್ನ ಮಾಡಿಬಿಟ್ಟು, okay, that is you gained your 100% of your genetic potential. Okay, then if your goal exceeds that, okay, take steroids, okay, but take it under supervision. Because see, bodybuilders ಇವಾಗ ನ್ಯಾಚುರಲ್ ಆಗಿ ಬಾಡಿಬಿಲ್ಡರ್ಸ್ ತೀರಾ ಕಮ್ಮಿ. Okay, and then see people like Ronnie Coleman and all that, okay, ಆ ಬಲ್ಕ್ ಬರ್ಬೇಕಂದ್ರೆ ನ್ಯಾಚುರಲ್ ಆಗಿ ಬರಕ್ಕೆ ಇಂಪಾಸಿಬಲ್. Okay, so ಅವ್ರು ತಗೊಳ್ತಾರೆ, they are eternally on steroids. Okay, they will never ever stop. Okay, but on the adequate quantity good, is it good like steroids? Because ನಾನು like I've come across many bodybuilders who tell like ಸ್ವಲ್ಪ ಒಂದು ಪ್ರಮಾಣದಲ್ಲಿ ತಗೊಂಡ್ರೆ ಸ್ಟೆರಾಯ್ಡ್ಸ್ ತೊಂದರೆ ಇಲ್ಲ ಅಂತೆಲ್ಲ ಹೇಳ್ತಾರೆ. ಎವ್ರಿ ಬಿಟ್ ಆಫ್ ಎಕ್ಸ್ಟ್ರಾ ಆರ್ ಎವ್ರಿ ಬಿಟ್ ಆಫ್ ಎಕ್ಸ್ಟರ್ನಲ್ ಸ್ಟೀರಾಯ್ಡ್ ದಟ್ ಈಸ್ ನಾಟ್ ನ್ಯಾಚುರಲ್ ಟು ದ ಬಾಡಿ ಈಸ್ ಅ ಹಾರ್ಮ್. Okay, so that goes without saying. Okay, but ಈಗ somebody who's obligated, ನನ್ನ ಪ್ರೊಫೆಷನ್ಗೆ, okay, somebody who competes on the stage, ತಗೊಳ್ಳೇಬೇಕು ಅಂತ ಹೇಳಿದ್ರೆ there is a way
that we can do it under close monitoring. ಅವರಿಗೆ ಸೈಡ್ ಎಫೆಕ್ಟ್ ಬರಲ್ಲ, ಪರ್ಮನೆಂಟ್ ಆಗಿ ಎಫೆಕ್ಟ್ಸ್ ಇರಲ್ಲ ಅದರಿಂದ ಅಂತ ಯಾರು ಹೇಳಕ್ಕಾಗಲ್ಲ, ಯಾರು ದೇವರಲ್ಲ. ಓಕೆ, ಸೊ ಸಂಬಡಿ who can monitor, you take it under supervision, okay, but keep monitoring for the rest of your life. ಇವತ್ತು ಕೊಟ್ಟಿರೋ ಸ್ಟೀರಾಯ್ಡ್ ಬಂದ್ಬಿಟ್ಟು ನಿಮಗೆ 10 ವರ್ಷ ಆದ್ಮೇಲೂ ಇಟ್ ಕ್ಯಾನ್ ಕಾಸ್ ಅ ಪ್ರಾಬ್ಲಮ್. ಓಕೆ ಓಕೆ ಓಕೆ, ಎಸ್ ಸರ್. ಆ್ಯಂಡ್ ರಿಲೇಟೆಡ್ ಟು ಅಗೈನ್ ಈ ಒಂದು ಪರ್ಫಾರ್ಮೆನ್ಸ್ ಎನ್ಹಾನ್ಸ್ಮೆಂಟ್ ವಿಷಯದಲ್ಲಿ ವುಡ್ ಹ್ಯಾವ್ ಯು ಕಮ್ ಅಕ್ರಾಸ್ ಇನ್ ಯೋರ್ ಜರ್ನಿ? ಏನೇನು ಬೇರೆ ಬೇರೆ ಟ್ರೈ ಮಾಡ್ತಾರೆ ಲೈಕ್ ಟು ಎನ್ಹಾನ್ಸ್ ದ ಪರ್ಫಾರ್ಮೆನ್ಸ್, ಅಥವಾ ಅಗೈನ್ ಇಟ್ಸ್ ಲೈಕ್ ಬಾಡಿ ಒಂದು ಶೇಪ್ ಮಾಡ್ಕೊಳ್ಳೋಕ್ಕೆ ವಾಟ್ ಆಲ್ ಅದರ್ ಥಿಂಗ್ಸ್ ದೇ ಯೂಸ್, ಲೈಕ್ ವಾಟ್ ಹ್ಯಾವ್ ಯು ಕಮ್ ಅಕ್ರಾಸ್? See, mostly anabolic steroids, plus fat burners. The basic funda is show your muscles. Okay, so for ಅದಕ್ಕೆ ಮಸಲ್ ದೊಡ್ಡದಾಗಬೇಕು ಪ್ಲಸ್ ಫ್ಯಾಟ್ ಡ್ರಾಪ್ ಆಗಬೇಕು. Okay, fat burners are most abused again. But again what people don't realize is, okay, metabolism normal ಆಗಿಲ್ಲ ಅಂದರೆ ಫ್ಯಾಟ್ ತಂತಾನೆ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ನೀವು ಎಷ್ಟು ತೆಗೆದ್ರೂ, okay, if you don't fix the base, okay, it does not work. Yes sir. And ಈ ಫ್ಯಾಟ್ ಬರ್ನರ್ಸ್ ಬಗ್ಗೆ when you are talking, I just realized that ಅವಾಗ ಮುಂಚೆ ಒಂದು ವರ್ಡ್ ಇತ್ತು ಸರ್, ಲೈಕ್ ಝೀರೋ ಸೈಜ್ ಅಂತ ಅಂದ್ಬಿಟ್ಟು ಸುಮಾರು ಈ ಮಾಡೆಲ್ಸ್ಗೆ ಇದಕ್ಕೆಲ್ಲ. ಸೊ ಲೈಕ್ ವಾಟ್ ಈಸ್ ದ್ಯಾಟ್ ಸರ್? ಲೈಕ್ ಝೀರೋ ಸೈಜ್ ಅಂತ ಅಂದ್ಬಿಟ್ಟು ತುಂಬ ಕಡಿಮೆ ಫ್ಯಾಟ್ ಪರ್ಸೆಂಟ್ ಇಟ್ಕೊಳ್ಳೋದನ್ನು ಒಳ್ಳೇದ ಕೆಟ್ಟದ ಸರ್, ಲೈಕ್ ಬಾಡಿಲಿ? both the extremes are bad. Okay. For example, if you take men, ಈಗ 6 pack ಬೇಕಂದ್ರೆ you need about 6% of body fat. Okay, the upper limit for good health is about 15%. 15%, okay, but 6% is not sustainable. Okay, so they will have to start manipulating their diet in grams. Okay, for a ನಾರ್ಮಲ್ ಪರ್ಸನ್ ಆಗಲ್ಲ. ಓಕೆ, ಅವ್ರಿಗೆ ಅದೇ ಕೆಲಸನ ಮಾಡ್ಬೋದು. ವಾಟ್ ಇಸ್ ಸಸ್ಟೈನಬಲ್ ಇಸ್ ಸಮ್ವೇರ್ ಬಿಟ್ವೀನ್ 8 to 12%. ಓಕೆ, ಸೊ ದೇ ಹ್ಯಾವ್ ದಟ್ ಇದು. ಓಕೆ, ದೇ ಕ್ಯಾನ್ ಸ್ಟಿಲ್ ಗೋ ಔಟ್, ಹ್ಯಾವ್ ಅ ಡಿಸೆಂಟ್ ಲಂಚ್ ಆರ್ ಡಿನ್ನರ್ ವಿತ್ ದರ್ ಫ್ಯಾಮಿಲಿ. ಓಕೆ, ಆ್ಯಂಡ್ ದೆನ್ ದೇ ಕ್ಯಾನ್ ಡೂ ದಟ್ ಕ್ಯಾಲೋರಿ ಕೌಂಟಿಂಗ್ ಆರ್ ವಾಟ್ ಎವರ್ ಆ್ಯಂಡ್ ದೆನ್ ಬರ್ನ್ ಇಟ್ ಆಫ್. ಓಕೆ, ಫಾರ್ ವಿಮೆನ್, ಓಕೆ, ಸೊ it is about 24 to 30%. Okay, is for a normal person who wants to retain their curvy idu. Okay, so the moment they start dropping below 18%, ಅದನ್ನು ಮೇಂಟೈನ್ ಮಾಡೋದು ಕಷ್ಟ. ಓಕೆ, ಸೊ 30%ಗಿಂತ ಜಾಸ್ತಿ ಆದರೆ ಕಾಯಿಲೆಗಳು ಬರ್ತಾ ಹೋಗುತ್ತೆ. ಓಕೆ, ಸೊ 18% ಕೆಳಗೆ ಅಂತಂದ್ರೆ ದೇ ವಿಲ್ ಹ್ಯಾವ್ ಆಲ್ ಈಟಿಂಗ್ ಡಿಸಾರ್ಡರ್ಸ್. ಓಕೆ, ಏನು ತಿಂತಾರೆ, ತಿನ್ಬಿಟ್ಟು ದೇ ವಿಲ್ ಗೋ ವಾಮಿಟ್. ಇಲ್ಲಾಂದ್ರೆ ತಿನ್ನೋದೇ ಇಲ್ಲ, ಅದನ್ನ ಆನೋರೆಕ್ಸಿಯಾ ಅಂತ ಹೇಳ್ತೀವಿ. ತಿನ್ಬಿಟ್ಟು ವಾಮಿಟ್ ಮಾಡೋದನ್ನ ಬುಲಿಮಿಯಾ ಅಂತ ನರ್ವಸ ಅಂತ ಹೇಳ್ತೀವಿ. ಮನೆಗೆ ಹೋಗಿ ವಾಮಿಟ್ ಮಾಡಲೇಬೇಕು, ಇಲ್ಲ ಅಂತಂದ್ರೆ ದೇ ವಿಲ್ ಟೇಕ್ ಲೂಸ್ ಮೋಷನ್ ಇದು, ಬಿಕಾಸ್ ದೇ ಡೋಂಟ್ ವಾಂಟ್ ಥಿಂಗ್ಸ್ ಟು ಬಿ ಅಬ್ಸಾರ್ಬ್ಡ್. ದೇ ವಾಂಟ್ ಟು ಮೇಂಟೈನ್ ದರ್ ವೇಟ್. Okay, I've never heard of this vomiting tablet ತಗೊಂಡು. Yes. Purgative and laxative, there is a lot of abuse. Okay, ನಮಗೆ ಮುಂಚೆ ನಮ್ಮ ಲೈಕ್ ಎಲ್ಡರ್ಸ್ ಎಲ್ಲ ಬೈಯೋರು, ಲೈಕ್ ಹೊಟ್ಟೆ ತುಂಬ ತಿನ್ನಬೇಕು ಅಥವಾ ಅದನ್ನೇನು ಕೌಂಟ್ ಮಾಡ್ಕೊಂಡು ತಿಂದೆ. ಬಟ್ ದೀಸ್ ಡೇಸ್ ಇಟ್ ಹಸ್ ಟೋಟಲಿ ಚೇಂಜ್. ಐ ಹ್ಯಾವ್ ಸೀನ್ ಪೀಪಲ್ ಹೂ ವೇ ಇನ್ ಬೌಲ್ಸ್ ಆ್ಯಂಡ್ ಈಟ್ ಲೈಕ್ ಕ್ಯಾಲರಿ ಕೌಂಟಿಂಗ್ ಅನ್ನೋದು ಬಂದಿದೆ. ಸೊ ವಾಟ್ ಯು ವಾಂಟ್ ಟು ಟೆಲ್ ಆನ್ ದಟ್? ಲೈಕ್ ಐ ಫೀಲ್ ಇಟ್ ಇಸ್ ಓವರ್ ಹೈಪ್ಡ್ ಅಂತ. Like you as a doctor, what do you want to tell? Like calorie counting, ಬೌಲಲ್ಲಿ ಗ್ರಾಮ್ ಲೆಕ್ಕದಲ್ಲಿ ಊಟ ಮಾಡೋರು, ಬಟ್ ಇಸ್ ಇಟ್ ಲೈಕ್ ಗುಡ್ ಆ ಥರ ತಿನ್ನೋದು? See, calorie counting per se creates paranoid behavior. Okay, but if you know the concept of proportions, okay, we are not talking about portion. Like for example, ಬೆಳಗ್ಗೆ ಏನು ತಿಂದೆ ಅಂತ ಹೇಳಿದ್ರೆ ಉಪ್ಪಿಟ್ಟು ತಿಂದ್ಬಿಟ್ಟು ಬಂದೆ, ಉಪ್ಪಿಟ್ಟು ಜೊತೆಗೆ ಏನೂ ಇಲ್ಲ ಅಷ್ಟೇ. ಉಪ್ಪಿಟ್ಟು ಅಂತ ತಗೊಂಡ್ರೆ ಪರ್ಸೆ ಇಟ್ ಇಸ್ ಓನ್ಲಿ ಕಾರ್ಬೋಹೈಡ್ರೇಟ್ಸ್. ಅದನ್ನ ಮಾಡೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಬಳಸಿರ್ತಾರೆ, ಒಂಚೂರು ಪಾರು ತರಕಾರಿ ಇರೋದು ವಿಚ್ ಇಸ್ ಫೈಬರ್. ವೇರ್ ಇಸ್ ಯುವರ್ ಪ್ರೋಟೀನ್? ಇಲ್ಲ ಅಲ್ವಾ? So if somebody wants to eat normally, they should start recognizing what food groups have carbohydrates, ಯಾವ್ದ್ರಲ್ಲಿ ಪ್ರೋಟೀನ್ ಸಿಗುತ್ತೆ, ಯಾವ್ದ್ರಲ್ಲಿ ಫ್ಯಾಟ್ ಇದೆ, ಯಾವ್ದ್ರಲ್ಲಿ ಫೈಬರ್. Eat a bit of everything. Let's say you need one more serving of uppittu, you will have to repeat the entire circle. That is proportionate eating. So ಈ ತರ ಡಬಲ್ ಪ್ರಪೋರ್ಷನ್ ತಿಂದ್ರೆ, ಬೆಳಗ್ಗೆ ತಿಂದಿದ್ರೆ they will have to skip lunch because by default they will not hungry and they will not be hungry. Okay, so next to food is your dinner. ಇದು ತಿನ್ಬಿಟ್ಟು ಓಕೆ ಟೈಮ್ ಆಯಿತು 1 ಗಂಟೆ ಊಟ ಮಾಡೋಣ, ದ್ಯಾಟ್ ಈಸ್ ರಾಂಗ್. Okay. And there's also overhype thing called, I mean not overhype ಅನ್ನೋದಕ್ಕಿಂತ, I don't know much about that, intermittent fasting ಅನ್ನೋದು ಒಂದು ಇತ್ತೀಚೆಗೆ ಈ ತುಂಬ ಜನ ಫಾಲೋ ಮಾಡ್ತಾ ಇದ್ದಾರೆ ಸರ್. What do you want to tell on that? Like I've heard people telling it works out pretty good ಅಂತ. It loses, ನಾವು ತುಂಬ ಚೆನ್ನಾಗಿ ವೆಯ್ಟ್ ಲೂಸ್ ಮಾಡ್ತೀವಿ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಮಾಡಿದ್ರೆ ಅಂತ. Doesn't that affect too much on the body, ಒಂದು ಇದ್ರ ಮೇಲೆಲ್ಲ? Like is it good? The intermittent fasting, if at all you want to do, okay, there are 2 ways. One is you eat normally whatever, and then one day
in a week or 2 days in a week, okay, you skip certain meals so that you eat less on that day. What happens if you eat less? The body starts tapping into the own stores. Alva? So it has to go back and then fetch the energy from the fat. Correct alva? So that is what happens. Okay. ಕೆಲವರು ಏನು ಮಾಡ್ತಾರೆ, ಟೈಮ್ ರೆಸ್ಟ್ರಿಕ್ಟೆಡ್ ಫೀಡಿಂಗ್ ಅಂತ ಹೇಳ್ತಾರೆ. ಅಂದರೆ ಇವಾಗ ನಮ್ಮಂಥವ್ರು, ಓಕೆ, ವಿ ಹ್ಯಾವ್ ಅವರ್ ಫಸ್ಟ್ ಮೀಲ್ ಬೈ 12, ಓಕೆ, ಸೊ ವಿ ಈಟ್ ವಿತ್ ಇನ್ ಅ ಲಿಮಿಟೆಡ್ ವಿಂಡೋ. ಓಕೆ, ಇದರಲ್ಲಿ ಏನಾಗುತ್ತೆ, ದಿ ಗಟ್ ಈಸ್ ಆಕ್ಟಿವ್ ಡ್ಯೂರಿಂಗ್ 12 to 8. ಓಕೆ, ಅದಾದಮೇಲೆ ಗಟ್ ರೆಸ್ಟ್. ಓಕೆ, ದಿಸ್ ವರ್ಕ್ಸ್ ವೆಲ್ ಫಾರ್ ಎವ್ರಿಬಡಿ. ಯಾಕಂದರೆ ಯು ಹ್ಯಾವ್ ಅ ಫಿಕ್ಸೆಡ್ ಸ್ಕೆಡ್ಯೂಲ್. ಓಕೆ, ಸೊ ಗಟ್ಟಿಗೆ ಸ್ವಿಚ್ ಆನ್ ಸ್ವಿಚ್ ಆಫ್ ಯಾವಾಗ ಆಗುತ್ತೆ ಅಂತ ಗೊತ್ತು. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಇವಾಗ 2 ದಿನ ಸರಿಯಾಗಿ ತಿಂದು 1 ದಿನ ಕಮ್ಮಿ ತಿಂದರೆ, ಓಕೆ, ಆವಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಶುರು ಆಗುತ್ತೆ ಅಲ್ವಾ? ಬಿಕಾಸ್ ಯು ಆರ್ ಟ್ಯೂನ್ಡ್. ಇದರಲ್ಲಿ ಟೈಮ್ ರೆಸ್ಟ್ರಿಕ್ಟೆಡ್ ಫೀಡಿಂಗಲ್ಲಿ ಯು ಆರ್ ಆಲ್ರೆಡಿ ಟ್ಯೂನಿಂಗ್ ಯುವರ್ ಸಿಸ್ಟಮ್. 12 ಗಂಟೆಗೆ ಹೊಟ್ಟೆ ಹಸಿ ಆಯ್ತಾ, ಮತ್ತೆ 8 ಗಂಟೆಗೆ ಶಟ್ ಡೌನ್. ಓಕೆ, ಅಷ್ಟೇ. ಇನ್ ಟರ್ಮ್ಸ್ ಆಫ್ ಫುಡ್ ಇಂಟೇಕ್ಗೆ ದೇರ್ ಆರ್ ಆಲ್ಸೋ ಅಗೇನ್ ಡಿಫ್ರೆಂಟ್ ಸ್ಪೆಕ್ಯುಲೇಷನ್ಸ್ ಆನ್ ಟೈಪ್ ಆಫ್ ಫುಡ್ ಇಂಟೇಕ್. ಅಂದರೆ ವೆಜ್ ಆಗಲಿ, ನಾನ್ ವೆಜ್ ಫುಡ್ ಆಗಲಿ. ಸೊ ಐ ಮೈಸೆಲ್ಫ್ ಐ ಆಮ್ ಅ ನಾನ್ ವೆಜಿಟೇರಿಯನ್, ಬಟ್ ಐ ಗೆಟ್ ಕಮೆಂಟ್ಸ್ ಆಫ್ ಟೆಲ್ಲಿಂಗ್ ಲೈಕ್ ತುಂಬ ನಾನ್ ವೆಜ್ನು ತೊಗೊಬಾರ್ದು ಅಂತ. ಆ್ಯಂಡ್ ಐ ಹ್ಯಾವ್ ಸೀನ್ ಇನ್ ಯೋರ್ ವೀಡಿಯೋಸ್ ಆಸ್ ವೆಲ್, ಎಷ್ಟು ತಿನ್ನಬೇಕು ಅಷ್ಟೇ ತಿನ್ನಬೇಕು ಅಂತೆಲ್ಲ. ಅದು ಎಷ್ಟು ತಿನ್ನಬೇಕು ಅಂತ ಇದೆಯಲ್ಲ ಸರ್, ಅದರಲ್ಲಿ ಎಷ್ಟು ಅನ್ನೋದು ಎಷ್ಟು ಸರ್? ನಮ್ಮ ಇದರಲ್ಲೂ ವೀಡಿಯೋಸಲ್ಲೂ ಅಷ್ಟೇ ತುಂಬ ಕಮೆಂಟ್ಸ್ ಬಂದು ತುಂಬ ನಾನ್ ವೆಜ್ ಪ್ರಮೋಟ್ ಮಾಡ್ತೀರಾ ಅಂತ ಹೇಳ್ತಾರೆ. ಸೊ ಇವತ್ತಿನ ದಿನ, ಬಿಕಾಸ್ ಆಫ್ ಆಲ್ ದಿ ಫುಡ್ ಅಡಲ್ಟರೇಷನ್ ಎಲ್ಲಾನು, ದ ವೆಜಿಟೇರಿಯನ್ ಫುಡ್, ಓಕೆ, ಆಲ್ಮೋಸ್ಟ್ ಕಂಟೈನ್ಸ್ ನಥಿಂಗ್. ಓಕೆ ಓಕೆ, ಸೊ ವೆಜಿಟೇರಿಯನ್ ಅಂದರೆ ಏನು? ಒಂದು ಸೀರಿಯಲ್ಸ್, ಒಂದು ಧಾನ್ಯಗಳು ಮತ್ತು ಒಂದು ಕಾಳುಗಳು, ಪಲ್ಸಸ್ ಇರುತ್ತೆ, ಮತ್ತೆ ತರಕಾರಿಗಳು. ಅದು ದಟ್ ಇಸ್ ಪ್ಯೂರ್ಲಿ ವೆಜಿಟೇರಿಯನ್. ಹೌದು. ಈ ಡೈರಿ ಪ್ರಾಡಕ್ಟ್ಸ್ ಹಂಗೂ ಇಲ್ಲ ಹಿಂಗೂ ಇಲ್ಲ. ಜಸ್ಟ್ ಬಿಕಾಸ್ ಯು ಡೋಂಟ್ ಕಿಲ್ ದ ಆನಿಮಲ್, ಓಕೆ, ದೇ ಸೇ ಓಕೆ ಯಾ ದಿಸ್ ಇಸ್ ವೆಜಿಟೇರಿಯನ್ ಅಂತ ಹೇಳ್ಬಿಟ್ಟು, ದೆನ್ ಕಮ್ಸ್ ದ ಹಾರ್ಡ್ ಕೋರ್ ಮೀಟ್. ಬಟ್ ಸಿ, ನೀವು ಹೇಳಿ, ಏರ್ ಇಸ್ ಪೊಲ್ಯೂಟೆಡ್, ವಾಟರ್ ಇಸ್ ಪೊಲ್ಯೂಟೆಡ್, soil is polluted. Okay, air, water, soil, sunlight is the only thing that is not polluted. Okay, which the plant takes. Alva, air, water, soil ಬೇಕೇ ಬೇಕಾ? ಆ ಮೂರು ಪೊಲ್ಯೂಟ್ ಆದ್ಮೇಲೆ ಸಾಯಿಲ್, ಅದು ಪ್ಲಾಂಟ್ ಪ್ರೊಡ್ಯೂಸ್ ಎಷ್ಟು ಮಟ್ಟಿಗೆ ಅದು ಪೌಷ್ಟಿಕತೆ ಇರುತ್ತೆ ಅಲ್ವಾ? ಸೊ ಫ್ರಮ್ ಸನ್ಲೈಟ್ ಇಟ್ ಟೇಕ್ಸ್ ಓನ್ಲಿ ಎನರ್ಜಿ. ಓಕೆ, ಬಟ್ ನ್ಯೂಟ್ರಿಯೆಂಟ್ಸ್ ವಾಟ್ ಎವರ್ ಇಟ್ ಹ್ಯಾಸ್ ಟು ಸ್ಟೋರ್, ಇಟ್ ಕಮ್ಸ್ ಫ್ರಮ್ ಏರ್, ವಾಟರ್, ಸಾಯಿಲ್. ಕರೆಕ್ಟ್ ಅಲ್ವಾ? ಸೊ ಹರ್ಬಿಸೈಡ್ಸ್, ಪೆಸ್ಟಿಸೈಡ್ಸ್, ಓಕೆ, ಅದಿಲ್ದಿರ, ಓಕೆ, ಎಷ್ಟೇ ಆರ್ಗ್ಯಾನಿಕ್ ಅಂತ ಹೇಳಿ ಆಯ್ತಾ, ಸ್ಟಿಲ್ ಇಟ್ ಇಸ್ ಪೊಲ್ಯೂಟೆಡ್. ಅಂಡ್ ಪ್ಲಾಂಟ್ಸ್ ಡೂ ನಾಟ್ ಹ್ಯಾವ್ ದಿ ಡಿಟಾಕ್ಸಿಫಿಕೇಶನ್ ಮೆಕ್ಯಾನಿಸಮ್ ಅಟ್ ಆಲ್. ಓಕೆ ಓಕೆ, ಸೊ ಅದರಲ್ಲಿರೋದು ನಾವು ತಿಂತೀವಿ, ಆ ಟಾಕ್ಸಿನ್ಸ್ ಬಂದೇ ಬರುತ್ತೆ. ಜಸ್ಟ್ ಬಿಕಾಸ್ you feel that you are not hurting the plant by plucking the plant. Okay, that's the only logic that you can use. Okay, but still you are taking in lot of chemicals, okay, and then you say it is healthy. Okay, but what I'm talking is, if there is a healthy version of it, okay, take the best out of it. Like let's say let's say animal source ಅನ್ಕೊಳ್ಳಿ. See, animals have a detox capacity. ಅದನ್ನ xenobiotics ಅಂತಾನೆ ಒಂದು ಸ್ಪೆಸಿಫಿಕ್ ಚಾಪ್ಟರ್ ಇದೆ ನಮ್ಮದು. Xenobiotics. Okay. Okay. So the liver does all the detoxification thing. Okay. So ತುಂಬಾ ಡಿಟಾಕ್ಸಿಫೈ ಆಗಿ ಥ್ರೋ ಔಟ್ ಆಗುತ್ತೆ. Okay. So the meat that is there, okay, is essentially not very harmful. ಇದರಲ್ಲಿ ಬಂದ್ಬಿಟ್ಟು ಪ್ಲಾಂಟ್ ಸೋರ್ಸ್ ಅಲ್ಲಿ there is high in energy, okay, low in nutrients. Okay. Animal source ಅಲ್ಲೂ ಅಷ್ಟೇ, high in energy but high in nutrients. Okay. This has the toxic mechanism, this does not have a toxic mechanism. Okay. Plants ಅಲ್ಲಿ ಬಂದ್ಬಿಟ್ಟು anti nutrients ಅಂತಾನೆ ಇರುತ್ತೆ. Plants are not meant to be eaten, not by animal, not by human beings. Okay, we don't have the system to digest plants. Okay. Okay, so we are basically born hunter gatherers. Okay, we relied mostly on meat and some fruits and some honey. Okay, we are not meant to eat leaves, we are not meant to eat stems at all. Okay. Okay, so illi banbittu nodi, high energy, high nutrients and low anti nutrients in the animal kingdom. Okay. Idralli high anti nutrients, high energy and poor nutrients. Yav choose ಮಾಡ್ತೀರಾ? Obviously the meat one. Exactly. Ashte logic. Okay, so idralli I am killing the animal, all that logic, whatever you get in. See, but again the meat which we get, is it like good to be consumed anta? Andre ಇವಾಗ್ಲೂ like farm ಅಲ್ಲೆಲ್ಲ ತುಂಬಾ ಇಂಜೆಕ್ಟ್ ಮಾಡ್ತಾರೆ ಚಿಕನ್ಸ್ ಗೆಲ್ಲ, ಸೊ ದಪ್ಪ ಮಾಡಕ್ಕೆ ಅಂತ ಅಂದ್ಬಿಟ್ಟು. So what do you want to tell on that point? Correct. See, logically you're right. But if there are 10 things that you can do, okay, you can only tick 6 or 7 at any one point in time.
ಓಕೆ ಇವಾಗ ನಾವು ಕಾಸ್ಟ್ ಬೆನಿಫಿಟ್ ರೇಷಿಯೋ ನೋಡಿದ್ರೆ animal produce is much better, although you may have a risk. At least that has the nutrients that you need, okay, and then your body has the capability to detox. Okay, ಇದರಲ್ಲಿ ಏನೂ ಇಲ್ಲ, just because you fear something, okay, you can't shift to a nutrient poor diet. Okay got it. ಹಂಗೆ. And ಇವಾಗ simple thing, meat causes cancer ಅಂತ ಹೇಳಿದ್ರೆ, okay, why are vegetarians getting cancer? Which means meat is not the cause of cancer. Okay, smoking kills, smoking causes cancer. There are so many smokers who lived 100 years and beyond. It is not the only thing, correct alva? So we all have cancer causing genes. ಎಷ್ಟೊಂದು ಜನ ಸ್ಟ್ರೆಸ್ ಇಂದಾನೆ ಜೀನ್ಸ್ ಆಕ್ಟಿವೇಟ್ ಮಾಡ್ಕೊಂಡು ಅದರಿಂದಾನೆ ಕ್ಯಾನ್ಸರ್ ಬರುತ್ತೆ ಅವರಿಗೆ. Okay, stress ಇಂದ. Okay. Yes. See, everybody has cancer causing genes inside of us. Okay. Either the gene is turned on or turned off. Okay, by your entire surroundings, andre ಏನು, your food intake, okay, your physical inactivity, okay, or your lifestyle factors like sleep, stress and all that. Once it is turned on, it turns into cancer, it starts multiplying. Okay, so there is something known as epigenetics. ಅಂದ್ರೆ ಏನು, ಈಗ ನೀವು ತಿನ್ನೋ ಊಟ ನಿಮ್ಮ ಜೀನ್ಸ್ ಮೇಲೆ ಏನು ಪ್ರಭಾವ ಬೀಳುತ್ತೆ ಅನ್ನೋದೇ ಒಂದು ಎಪಿಜೆನೆಟಿಕ್ಸ್. ಸೊ ಯು ನೀಡ್ ಟು ಈಟ್ ಫುಡ್, okay, which is good for your genes. Okay, and I've also heard like genes, like whatever goes in genes alva, like 25 to 30 is optimal age. ಆ ಒಂದು ಇದರಲ್ಲಿ ತುಂಬಾ ಚೆನ್ನಾಗಿ ನಾವು ಬಾಡಿನ ಅಥವಾ ನಮ್ಮನ್ನ ನಾವು ಫಿಟ್ ಇಟ್ಕೊಂಡ್ರೆ that carries over in the genes ಅಂತಾರೆ. what is that, sir? Like see, ಈಗ ನಮ್ಮ ಹುಟ್ಟದಾಗಿಂದನು, okay, there are something known as stem cells. Okay, so stem cells are cells that can turn into any cell. They are very universal. Okay, stem cell ಕಡಿಮೆ ಆಗ್ತಾ ಬರುತ್ತೆ. Okay, and also the regenerative capacity of the tissues goes down as we age, not only because of the inherent capacity but also because of the insults that we give as we age. Okay. Alva? So younger you recover faster. ಬೆಳಗ್ಗೆ ಹೋಗಿ 3 ಅವರ್ ಕ್ರಿಕೆಟ್ ಆಡ್ಕೊಂಡ್ ಬಂದಿದ್ರು, ಮಧ್ಯಾಹ್ನ 3 ಅವರ್ ಕ್ರಿಕೆಟ್ ಆಡಿದ್ರು, ಸಾಯಂಕಾಲ ಆಡಿದ್ರು, ಓಕೆ, ಸ್ಟಿಲ್ ನಾಳೆ ಬೆಳಗ್ಗೆ ರೆಡಿ ಆಗಿರ್ತೀವಿ ಅಲ್ವಾ? ಇವಾಗ ಒಂದ್ 40 ಏಜ್ ಆಗ್ಬಿಟ್ರೆ ಸಾಕು, ಬೆಳಗ್ಗೆ ಆಡಿದ್ರೆ 3 ದಿನ ಸುಸ್ತಾಗುತ್ತೆ ಅಲ್ವಾ? ಸೊ ರಿಕವರಿ ಇಸ್ ಪೂರ್ ಆಸ್ ವಿ ಏಜ್ ಅಲ್ವಾ? ಸೊ ದಟ್ ಇಸ್ ವಾಟ್ ಅವಾಗಿಂದ ಕಾನ್ವರ್ಸೇಷನ್ ಅಲ್ಲಿ ವಿ ಆರ್ ಇನ್ಕ್ಲೂಡಿಂಗ್ ಗಟ್ ಹೆಲ್ತ್ ಆಸ್ ಮೇನ್ ಇದು ಅಂತ. ಸೊ ಪ್ಲೀಸ್ tell our viewers what exactly is gut health ಅಂತ. Okay, ಈಗ see, gut ಅಂದ್ರೆ it is a long tube. We have about 30 feet tube ಅಂತ ಅನ್ಕೊಳ್ಳಿ. Okay, it starts from the mouth and it ends at the anus. Okay, so the entire function of this is to provide you with nutrients, okay, for your growth and all the metabolic processes. Okay, so gut health ಅಂತ ಹೇಳಿದ್ರೆ ಈಗ ಕರೆಕ್ಟಾಗಿ ಎಲ್ಲೂ ಇನ್ಫೆಕ್ಷನ್ ಇರಬಾರ್ದು. ಓಕೆ, ಸೊ ಹಲ್ಲುಗಳು ಎಲ್ಲಾನು ಇರಬೇಕು. ಓಕೆ, ಯು ಶುಡ್ ಬಿ ಏಬಲ್ ಟು ಮ್ಯಾಸ್ಟಿಕೇಟ್ ಆರ್ chew down the food, and you should have the normal salivatory process. Okay, then ನಿಮ್ಮ swallowing process normal ಇರಬೇಕು. ಹೊಟ್ಟೆನಲ್ಲಿ ಬಂದ್ಬಿಟ್ಟು ಆಸಿಡ್ ಕರೆಕ್ಟ್ ಆಗಿರ್ಬೇಕು. ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಫಸ್ಟ್ ಲೈನ್ ಆಫ್ ಡಿಫೆನ್ಸ್. ಸೆಕೆಂಡ್ ಥಿಂಗ್, ನಿಮ್ಮ ಎನ್ಸೈಮ್ಸ್ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗಬೇಕು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಬಂದ್ಬಿಟ್ಟು ನಮ್ಮ ಗಟ್ ಮೈಕ್ರೋಬಯೋಮ್ ಅಂದರೆ ಏನು, ವಿ ಹ್ಯಾವ್ about 80,000 species of gut bacteria. We have more bacteria inside us than the number of cells that we have. Okay. So ಆ ಬ್ಯಾಕ್ಟೀರಿಯಾ ಬಂದ್ಬಿಟ್ಟು ಚೆನ್ನಾಗಿದ್ರೆ it gives you good health. Okay, if the species change, okay, the disease causing ones are more, the good ones are bad ಅಂತ ಹೇಳಿದ್ರೆ your gut health is gone. That is called gut dysbiosis ಅಂತ ಹೇಳ್ತೀವಿ. Okay, so ಇದು ನಾರ್ಮಲ್ ಇರಬೇಕು. ಓಕೆ, ಆವಾಗ ಯಾವುದೇ ಥರ ತೊಂದರೆ ಆಗಲ್ಲ, ನೀವು ತಿನ್ನೋದು ನಿಮಗೆ ಜೀರ್ಣ ಆಗುತ್ತೆ. ಓಕೆ, ನಿಮ್ಮ ಮೈಗೆ ಸೇರುತ್ತೆ. ಸೊ ಇದನ್ನ ಹೇಗೆ ನಾರ್ಮಲೈಸ್ ಮಾಡೋದು ಅಂತ ಹೇಳಿದ್ರೆ, ಒಂದು ಮೇನ್ ಫ್ಯಾಕ್ಟರ್ ಇಸ್ ಸ್ಟ್ರೆಸ್. ಓಕೆ, ಸೊ ಸ್ಟ್ರೆಸ್ ಬಂದ್ಬಿಟ್ಟು ಸಿವಿಯರ್ಲಿ ಅಫೆಕ್ಟ್ಸ್ ಯುವರ್ ಗಟ್ ಹೆಲ್ತ್. ಓಕೆ, ಬಿಕಾಸ್ ಆಫ್ ಆಲ್ಟರ್ಡ್ ಹಾರ್ಮೋನ್ಸ್ ಅಂಡ್ ಕೆಮಿಕಲ್ಸ್ ಅಂಡ್ ವಾಟ್ನಾಟ್. That is, stress management is one thing. Second thing, see, physical inactivity. Exercise improves the gut microbiota. Okay, fasting improves your gut microbiota. Huge influence. Okay, everybody has to fast. Okay, ಅದು ಮತ್ತೆ ಫುಡ್ ವೈಸ್ ಫಸ್ಟ್ ಯಾವುದೇ ಪ್ಯಾಕೆಟ್ ಇಂದ ಬರುತ್ತಲ್ಲ, ಓಕೆ, ಅದನ್ನ ಫಸ್ಟ್ ಡಿಸ್ಕಾರ್ಡ್ ಮಾಡಿ. ಅದು ಪ್ಯಾಕೆಟ್ ಆಗಕ್ಕಿಂತ ಮುಂಚೆ ಸಿ ದೇ ಸೇ ಇಫ್ ಇಟ್ ಈಸ್ ಮೇಡ್ ಬೈ ಎ ಪ್ಲಾಂಟ್ ಟೇಕ್ ಇಟ್, ಇಫ್ ಇಟ್ ಇಸ್ ಮೇಡ್ ಇನ್ ಎ ಪ್ಲಾಂಟ್ ಡೋಂಟ್ ಟೇಕ್ ಇಟ್ ಅಂತ ಹೇಳ್ತಾರೆ. ಓಕೆ, ವಿಚ್ ಮೀನ್ಸ್ ಪ್ರಾಸೆಸ್ಡ್ ಫುಡ್ಸ್ ಅಂಡ್ ರಿಫೈನ್ಡ್ ಫುಡ್ಸ್. ರಿಫೈನ್ಡ್ ಅಂದ್ರೆ ಏನು, ಈಗ ಗೋಧಿಗೆ ಬಂದು ಔಟರ್ ಹಸ್ಕ್ ಇರುತ್ತೆ. ಓಕೆ, ಮೈದಾ ಬಂದ್ಬಿಟ್ಟು ರಿಫೈನ್ಡ್.
Okay, it is a part of the natural idu, but it is refined. Alva? So refined ಏನಾಗುತ್ತೆ, it alters the way the body digests the food, okay, which in turn changes the chemical composition. Okay. So refined food, refined salt, refined flours, refined sugar, refined oils ಯಾವುದು ಬೇಡ. Okay. ಸೊ ಇಷ್ಟೆಲ್ಲ ಮಾಡಿದ ಮೇಲೆ ಓಕೆ ಯುವರ್ ಗಟ್ ಶುಡ್ ಬಿ ನಾರ್ಮಲ್. ಓಕೆ ಇಲ್ಲ ಅಂತ ಹೇಳಿದ್ರೆ ದೆನ್ ವಿಲ್ ಹ್ಯಾವ್ ಟು ಸಿ ವೈ ಅಂತ. ಎಸ್ ಸರ್, ಪ್ಯಾಕ್ಡ್ ಫುಡ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ. ಅಗೈನ್ ಇನ್ ರೀಸೆಂಟ್ ಡೇಸಲ್ಲಿ ಇಂಡಿಯಾದಲ್ಲಿ ದ ಪೀಪಲ್ ಆರ್ ಬೀಂಗ್ ಎಜುಕೇಟೆಡ್ ಟು ರೀಡ್ ದ ಕಂಟೆಂಟ್ಸ್ ಆಫ್ ದ ಪ್ಯಾಕ್, ಐ ಮೀನ್ ಲೇಬಲ್ಸ್, ಕಂಟೆಂಟ್ಸ್ ಆಫ್ ದ ಪ್ರಾಡಕ್ಟ್. ಸೊ ಇನ್ ದಟ್ ನಾವು ಏನು ಆ್ಯಕ್ಚುಲಿ ಕಾನ್ಸಂಟ್ರೇಟ್ ಮಾಡಬೇಕು ವೈಲ್ ರೀಡಿಂಗ್ ದ ಕಂಟೆಂಟ್ಸ್? ಓಕೆ, ಸೊ ದೇರ್ ಆರ್ mainly two things. Okay. One, from a health perspective, preservatives and any unnatural substances, it can be artificial coloring agents, artificial sweeteners or preservatives, anti-caking agents, avella idre please throw it out. Okay, that improves your shelf life, but it decreases your own life. Okay, sorry na. Okay. Second thing bandu, there is something known as P ratio, protein energy ratio. ಎಷ್ಟು ಕಮ್ಮಿ ಎನರ್ಜಿದಲ್ಲಿ ಓಕೆ ಎಷ್ಟು ಜಾಸ್ತಿ ಪ್ರೋಟೀನ್ ಸಿಗುತ್ತೋ ನಿಮಗೆ, ದ್ಯಾಟ್ ಫುಡ್ ಇಸ್ ಗುಡ್ ಫಾರ್ ಯು. ಆನ್ ಎ ಪರ್ಸನಲ್ ನೋಟ್, ಎವ್ರಿಬಡಿ ನೀಡ್ಸ್ ಟು ಐಡೆಂಟಿಫೈ ವಾಟ್ ಈಸ್ ಗುಡ್ ಫಾರ್ ದಮ್, ವಾಟ್ ಈಸ್ ಬ್ಯಾಡ್ ಫಾರ್ ದಮ್. Okay. So you said you don't drink coffee. Okay. But which means that maybe dairy is not suiting you. I had coffee, I'm sitting normally. Which means it suits me. Exactly. So somebody may have a food allergy or a food intolerance. Identify that, take it out. Okay. Alva? That is first step. Second step ಏನಪ್ಪ ಅಂತಂದ್ರೆ, ಈಗ ಗಟ್ಟಲ್ಲಿರೋ ಮೈಕ್ರೋಬಯೋಮ್. Okay. Antibiotic use, okay, it kills the gut microbiome. Okay. ಇವಾಗ herbicides, pesticides, that affect. Okay. So ಗಟ್ ಮೈಕ್ರೋಬಿಯಮ್ ರೆಸ್ಟೋರ್ ಮಾಡೋಕ್ಕೆ ಅವಾಗ ನಾವು ಪ್ರೋಬಯೋಟಿಕ್ ರಿಚ್ ಫುಡ್ಸ್ ತಿನ್ಬೇಕು. ಪ್ರೋಬಯೋಟಿಕ್ ಅಂದ್ರೆ ಏನು? ಈಗ ಕರ್ಡು, ಬಟರ್ ಮಿಲ್ಕ್, ಅದರಲ್ಲೆಲ್ಲಾನು ಆರ್ಗಾನಿಸಮ್ಸ್ ಇರುತ್ತೆ. ಓಕೆ, ಪಿಕಲ್ಸ್, ಓಕೆ, ಅದ್ರಲ್ಲಿ ಆರ್ಗಾನಿಸಮ್ಸ್ ಇರುತ್ತೆ. ಓಕೆ, ಈಚ್ ವೆಜಿಟೇಬಲ್ ಆಲ್ಸೋ ಹ್ಯಾಸ್ ಇಟ್ಸ್ ಓನ್ ಸೆಟ್ ಆಫ್ ಆರ್ಗಾನಿಸಮ್ಸ್. ಓಕೆ, ಅದನ್ನ ತಗೋಬೇಕು. ಈಗ ದಟ್ ಇಸ್ ಲೈಕ್ ಯುವರ್ ಸೋಲ್ಜರ್ಸ್ ಕೊಡೋದಲ್ಲ, ಅದು ಗನ್ಸ್ ಕೂಡ ಕೊಡಬೇಕು, ಊಟನೂ ಕೊಡಬೇಕು. ಅದಕ್ಕೆ ಆಲ್ ಯುವರ್ ಫೈಬರ್ is ಊಟ for them. Fiber is not for you. Okay, so they eat the fiber, they thrive well, they produce certain chemicals, okay, which are beneficial for you. So it is an entire ecosystem sitting inside. Okay, ಈಗ ವೆಜಿಟೇರಿಯನ್ಸ್ vitamin B12 ಇಷ್ಟು ದಿನ ಎಲ್ಲಿಂದ ಬರ್ತಿತ್ತು? ಅವ್ರು ನಾನ್ ವೆಜ್ ತಿಂದಿರಾ? The gut microbiota synthesized vitamin B12 and then they gave it, okay, which you took and then you were normal. Correct ಅಲ್ವಾ? ಇವತ್ತು ಗಟ್ ಮೈಕ್ರೋಬಯೋಮ್ ಇಲ್ಲ. ಎಷ್ಟು ಜನ ಇವತ್ತು ಹೋಗ್ಬಿಟ್ಟು ಸಾಯಿಲ್ ಅಲ್ಲಿ ಮಣ್ಣಲ್ಲಿ ಆಟ ಆಡ್ತಾರೆ? ಯಾರು ಆಡಲ್ಲ. ಇವಾಗೇನು ಒಳಗಡೆ ಬಂದ್ವಾ, ಬಾಗ್ಲಲ್ಲೇನೆ ಪುಸ್ ಮಾಡ್ಕೊಂಡು ಇದನ್ನ ಏನು ಹ್ಯಾಂಡ್ ಸ್ಯಾನಿಟೈಸರ್ ಹೊಡ್ಕೊಂಡು ಅನ್ಕೊಂಡ್ ಬರ್ತಾರೆ ಅಲ್ವಾ? ಸೊ ಇಟ್ ಆಲ್ಸೋ ಕಿಲ್ಸ್ ಆಲ್ ದ ಮೈಕ್ರೋಬಯೋಟಾ ಆನ್ ಯುವರ್ ಇದು ಕ್ಲೀನಾಗಿ ಕಾಣಿಸ್ತಿರ್ಬೋದು. ಇಟ್ ಕಂಟೈನ್ಸ್ ಮಿಲಿಯನ್ಸ್ ಆಫ್ ಆರ್ಗಾನಿಸಮ್ ವಿಚ್ ಆರ್ ಎ ಪಾರ್ಟ್ ಆಫ್ ಅವರ್ ಇಕೋಸಿಸ್ಟಮ್. ವಿ ನೀಡ್ ಟು ಮೇಂಟೈನ್ ದಟ್ ಇಕೋಸಿಸ್ಟಮ್. ಓಕೆ, ನಾಟ್ ಕಿಲ್ ಇಟ್. ಸೊ ದಿಸ್ ಇಸ್ ಒನ್ ಆಫ್ ದಿ ಮೇನ್ ಥಿಂಗ್ಸ್. ಯಾಕಂದ್ರೆ ACL tear ವೈ ಇಟ್ ಹಾಂಟ್ಸ್ ಅಂದ್ರೆ, ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಟು ದ ಅಥ್ಲೀಟ್ ದಟ್ ದೇ ನೀಡ್ ಸರ್ಜರಿ. ಸರ್ಜರಿ ಇಸ್ ಓನ್ಲಿ 10%. ಅದಾದ್ಮೇಲೆ 1 ವರ್ಷ ಆಫ್ ದ ಫೀಲ್ಡ್ ಇರ್ತಾರಲ್ಲ, ಓಕೆ, ಅವ್ರ ಮೈಂಡ್ ನ ಡೀಲ್ ಮಾಡೋದು ಈಸ್ ವಾಟ್ ಹಾಂಟ್ಸ್. ಸ್ಪೋರ್ಟ್ಸ್ ಮೆಡಿಸಿನ್ ಅಲ್ಲಿ ಸರ್, ಐ ಹ್ಯಾವ್ ಅ ಕ್ಯೂರಿಯಸ್ ಕ್ವೆಶನ್ ವೇರನ್ ಐ ಹ್ಯಾವ್ ಸೀನ್ ಪೀಪಲ್ ಅಥವಾ ಸ್ಪೋರ್ಟ್ಸ್ ಪರ್ಸನ್ಸ್ ರಿಕವರಿಂಗ್ ಅ ಲಾಟ್ ಫಾಸ್ಟರ್ with the same issue that of a like normal person. Ivaga Virat Kohli goes to the gym, he trains, he does strength training, okay, agility training, plyometrics, okay, adellanu it is improving his fitness.